प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। यावर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती। मूकं करोति वाचालं पंगुं लंघयते गिरिं यत्कृपातमहं वन्दे परमानन्दमाधवं। नारायणः परो व्यक्तादण्डमव्यक्तसम्भवम् अण्डस्यान्तस्त्विमे लोकाः सप्तद्वीपा च मेदिनी। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमस्तस्मै भगवते शंकराचार्यरूपिणे येन ವೇದಾಂತವಿದ್ಯೇಯಂ ಉದ್ಧೃತ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ, ಈ ಕಾರ್ಯಕ್ರಮದ ಪ್ರಾಯೋಜಕರಂತಹ ಶ್ರೀ ಚಂದ್ರಶೇಖರ ಶೆಟ್ಟಿ ಪರಿವಾರದವರೇ, ಎಲ್ಲ ಹಿರಿಯರೇ, ನಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ವಂದಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ 56ನೇ ಶ್ಲೋಕವನ್ನು ನಾವು ನೋಡಿದೆವು. ಆ ಶ್ಲೋಕ ಬರೋದಕ್ಕೆ ಕಾರಣ ಏನು ಅನ್ನೋದನ್ನು ನಾನು ಹೇಳಿದ್ದೇನೆ. ಸುದೀರ್ಘವಾದಂತಹ ಸಾಧನೆ ಯಾರಿಗೆ ನಮ್ಮಂಥವರಿಗೆ ಸಾಧ್ಯ ಇಲ್ಲವೋ ಅವರಿಗೂ ಸಹ ಮೋಕ್ಷದ ದಾರಿಯನ್ನು ತೋರಿಸಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಭಗವಂತ ಈ ಮಾತನ್ನು 56ನೇ ಶ್ಲೋಕದಲ್ಲಿ ಹೇಳಿದಂತಹ ಮಾತನ್ನು ನಮಗೆ ತಿಳಿಸ್ತಾನೆ. ಹಾಗಾಗಿ ನಾವು ಮಾಡುವ ಪ್ರತಿಯೊಂದು ಕರ್ಮವನ್ನೂ ಸಹ ಅವನಿಗೇ ಸಮರ್ಪಿಸಿ ಅವನಲ್ಲಿಯೇ ಮನಸ್ಸನ್ನು ಇಟ್ಟರೆ ಅದರಿಂದಲೂ ಸಹ ಆಪ್ನೋತಿ ಶಾಶ್ವತಂ ಪದಮವ್ಯಯಂ. ಅದು ಭಗವಂತ ಸಾಮಾನ್ಯರಿಗೆ ಕೊಟ್ಟಂತಹ ಒಂದು ಆಶ್ವಾಸನೆ ಅಲ್ಲ, ಅವನ ಪ್ರತಿಜ್ಞಾ ವಾಕ್ಯ ಅದು. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥವನ್ನೇ ವಿವರಿಸಲಿಕ್ಕೆ ಮುಂದುವರೆದು ಹೊರಟಿದೆ 57ನೇ ಶ್ಲೋಕ. ಚೇತಸಾ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತಃ ಸತತಂ ಭವ. ಈ ಹಿಂದೆ ಹೇಳಿದಂತಹ ಕಾರಣದಿಂದಾಗಿ ಇಹಕ್ಕಾಗಿ ಪರಕ್ಕಾಗಿ ಮಾಡುವಂತಹ ಎಲ್ಲ ಕರ್ಮಗಳನ್ನು ವಿವೇಕ ಬುದ್ಧಿಯಿಂದ ನನಗೆ ಸಮರ್ಪಣೆ ಮಾಡು, ಈಶ್ವರಾರ್ಪಣಂ ಅಸ್ತು ಅಂತ ಹೇಳು. ವಾಸುದೇವನಾದ ನಾನೇ ಪರಮಗಮ್ಯ ಅಂತ ತಿಳಿದು ಬುದ್ಧಿಯನ್ನು ಸಮಾಧಾನದಲ್ಲಿ ಇರಿಸಿಕೊಂಡು ಅನನ್ಯ ಶರಣನಾಗಿ ಸತತವೂ ನನ್ನಲ್ಲಿಯೇ ನೀನು ನಿನ್ನ ಮನಸ್ಸನ್ನು ಇಡು, ಮತ್ತು ನಿನ್ನ ಹೊಣೆಗಾರಿಕೆಯನ್ನು ನನಗೆ ಬಿಡು. ಸರ್ವಕರ್ಮಾಣಿ ಅಂತಾನೆ ಭಗವಂತ. ಆ ಸರ್ವಕರ್ಮಾಣಿ ಅಂದರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದಂಥ ಎಲ್ಲ ಆಶ್ರಮೋಚಿತವಾದ ಕರ್ಮಗಳು ಅನ್ನೋದನ್ನು ಇಲ್ಲಿಯೂ ಸಹ ಅಧ್ಯಾಹಾರ ಮಾಡಿಕೊಳ್ಬೇಕು. ಮತ್ತು ಲೌಕಿಕ ವೈದಿಕ ಎರಡು ಕರ್ಮಗಳು ಸಹ. ವೈದಿಕ ಕರ್ಮ ಅಂದರೆ ನಾವು ಏನೋ ನಮಗೆ ತೊಂದರೆ ಬಂದಾಗ ಅದನ್ನು ನಿವಾರಣೆಗೋಸ್ಕರ ಮಾಡುವಂಥ ಪ್ರಾಯಶ್ಚಿತ್ತ ಅಥವಾ ಕಾಮ್ಯಕರ್ಮಗಳನ್ನೆಲ್ಲ ಹಿಡಿದು ಕೊನೆಗೆ ನನಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅಂದ್ಕೊಂಡು ಏನೇನೆಲ್ಲ ಮಾಡ್ತೇವಲ್ಲ,
ಅವೆಲ್ಲವೂ ಸಹ ವೈದಿಕ ಕರ್ಮಗಳು. ವೇದೋಕ್ತವಾದ ಕರ್ಮಗಳು ವೈದಿಕ ಕರ್ಮಗಳು. ಇದರ ಜೊತೆಗೆ ನಾವೆಲ್ಲರೂ ಸಮಾಜದ ಜೀವಿಗಳು. ಹಾಗಾಗಿ ಸಾಮಾಜಿಕವಾದಂತಹ ಕರ್ತವ್ಯದ ಹೊಣೆಗಾರಿಕೆಯೂ ನಮ್ಮ ತಲೆ ಮೇಲೆ ಉಂಟು. ಹಾಗಾಗಿ ಆ ಕೆಲಸವನ್ನು ಮಾಡುವಾಗಲೂ ಸಹ ನಿನ್ನ ಮನಸ್ಸು ನನ್ನಲ್ಲಿರಲಿ, ಮತ್ತು ಅದನ್ನೂ ಸಹ ಎಲ್ಲ ಕರ್ಮಗಳನ್ನು ಸಹ ನನಗೆ ಸಮರ್ಪಿಸು. ಹೀಗೆ ಈ ಲೌಕಿಕ ಮತ್ತು ವೈದಿಕ ಎಲ್ಲ ಕರ್ಮಗಳನ್ನೂ ಸಹ ಮತ್ತು ಅವುಗಳ ಫಲಗಳನ್ನೂ ಸಹ ನನಗೆ ಸಮರ್ಪಿಸು. ಇದರ ಜೊತೆಗೆ ಇನ್ನೊಂದು ಮಾತನ್ನು ಇಲ್ಲಿ ಭಗವಂತ ನೆನಪಿಸ್ತಾನೆ ನಮಗೆ. ಏನು ಅಂದರೆ 9ನೆಯ ಅಧ್ಯಾಯದಲ್ಲಿ 27ನೆಯ ಶ್ಲೋಕದಲ್ಲಿ ಒಂದು ಮಾತು ಹೇಳಿದ್ದ ಅವನು. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೇಯ ತತ್ ಕುರುಷ್ವ ಮದರ್ಪಣಂ. ಅಂದರೆ ಯತ್ ಕರೋಷಿ, ನೀನು ಏನೆಲ್ಲ ಕರ್ಮವನ್ನು ಮಾಡ್ತೀಯೋ ಅದು ಪಾಪ ಇರ್ಬೋದು, ಪುಣ್ಯ ಇರ್ಬೋದು. ನಾನು ನಿನ್ನೆನ ಸಮಾಧಾನ ಹೇಳಿಬಿಟ್ಟಿದ್ದೇನೆ. ಒಳ್ಳೆಯದಿರ್ಬೋದು, ಕೆಟ್ಟದ್ದಿರ್ಬೋದು, ಲೌಕಿಕ ಇರ್ಬೋದು, ವೈದಿಕ ಇರಬಹುದು, ಯಾವುದಾದ್ರೂ ಇರಬಹುದು. ಇದು ಒಂದು. ಮತ್ತು ಯದಶ್ನಾಸಿ, ನೀನು ಏನನ್ನು ತಿಂತೀಯೋ ಆ ತಿನ್ನುವಾಗಲೂ ಸಹ ಅದನ್ನು ತಿಂದಿದ್ದನ್ನು ನನಗೆ ಸಮರ್ಪಣೆ ಮಾಡುವಂತ. ಪ್ರಾಯಶಃ 15ನೇ ಅಧ್ಯಾಯವನ್ನು ಚಿಂತನೆ ಮಾಡುವಾಗ ನಾನು ಹೇಳಿದ್ದೇನೆ ಅಂತ ನೆನಪು. ಅಲ್ಲೊಂದು ಶ್ಲೋಕ ಬರುತ್ತೆ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಆಗ ಈ ವೈಶ್ವಾನರ ರೂಪಿಯಾದ ಭಗವಂತನಿಗೆ ನಾನು ಈ ಆಹಾರವನ್ನು ಆಹುತಿಯಾಗಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಾಗಾಗಿ ನಮ್ಮಲ್ಲಿ ಭೋಜನ ಎನ್ನುವುದು ಅನ್ನ ತಿನ್ನೋದಲ್ಲ, ಅದೊಂದು ಯಜ್ಞ. ನೋಡಿ, ಭಗವಂತ ಹೇಳ್ತಾನೆ, ನೀನು ತಿನ್ನುವ ಆಹಾರವನ್ನು ಯಜ್ಞವನ್ನಾಗಿ ಮಾಡಿಕೊಳ್ಳೋದು ಅಥವಾ ಅದನ್ನು ಯಜ್ಞೇತರವಾಗಿ ಮಾಡಿಕೊಳ್ಳೋದು ಎರಡೂ ನಿನ್ನ ಕೈಯಲ್ಲಿ ಉಂಟು. ಎರಡನ್ನೂ ಕೊಟ್ಟಿದ್ದೇನೆ, ಯಾವುದನ್ನು ಬೇಕಾದ್ರೂ ಆಯ್ಕೆ ಮಾಡ್ಕೊ ಅಂತ. ಇಷ್ಟನ್ನು ಹೇಳಿ ನಾವು ತಿಂದರೆ, ಅಂದರೆ ಊಟ ಮಾಡಿದರೆ ಅದು ಯಜ್ಞ ಸದೃಶವಾಗುತ್ತೆ. ಅನ್ನ ದೋಷ, ಆಹಾರದ ದೋಷವನ್ನು ಪರಿಹರಿಸುತ್ತೆ ಎನ್ನುವಂಥದ್ದು. ಆದರೆ ನಾವೇನು ಮಾಡ್ತೇವೆ, ಅಯ್ಯೋ ಯಾರು ಹೇಳ್ತಾರೆ ಅಂತ ಹೀಗೆ ಅಂಥೇಳಿ ಭಾಳ ಹಗುರವಾಗಿ ತೆಗೆದುಕೊಳ್ತೇವೆ. ಆದರೆ ಯಾಕೆ ಹೀಗೆಲ್ಲ ಹೇಳ್ತಾನೆ ಅಂದರೆ, ನಾವು ತಿನ್ನುವ ಆಹಾರ ಶುದ್ಧವಾಗಿದ್ದಾಗ ಶುದ್ಧಾಹಿ ಬುದ್ಧಿ ಕಿಲ ಕಾಮಧೇನು, ಶುದ್ಧವಾದ ಬುದ್ಧಿ ಅದು ಕಾಮಧೇನು. ಅಂದರೆ ಆತ್ಮತತ್ವ ಸಾಕ್ಷಾತ್ಕಾರಕ್ಕೆ ಸಹಕಾರಿಯಾಗತ್ತೆ ಬುದ್ಧಿ. ನಿನ್ನೆ ಬಂದಿತ್ತು, ಮೊನ್ನೆ ಬಂದಿತ್ತು, ಆಚೆ ಮೊನ್ನೆ ಬಂದಿತ್ತು. ಹಾಗಾಗಿ ಇದೆಲ್ಲದರ ಹಿಂದಿರುವ ಉದ್ದೇಶ ಏನು ಅಂದರೆ ಬುದ್ಧಿಯ ಕೊಳೆಯನ್ನು ತೊಳೆದುಕೊಳ್ಳುವ ಪ್ರಕ್ರಿಯೆ ಇವೆಲ್ಲ. ಹಾಗಾಗಿ ತಿನ್ನುವ ಆಹಾರ ಶುದ್ಧವು ಸತ್ವ ಶುದ್ಧಿ. ಆಹಾರ ಶುದ್ಧವಾಗಿದ್ದರೆ ಸತ್ವ ಅಂದರೆ ಬುದ್ಧಿ ಅಂತ ಅರ್ಥ, ಬುದ್ಧಿ ಶುದ್ಧವಾಗುತ್ತೆ ಅಂತ. ಬೇಕಷ್ಟು ಉದಾಹರಣೆಗಳಿವೆ ಅದಕ್ಕೆ. ಅಷ್ಟು ಹಿನ್ನೆಲೆಯಲ್ಲಿ ಯದಶ್ನಾಸಿ ಮತ್ತು ಯಜ್ಜುಹೋಷಿ, ನೀನು ಅಗ್ನಿಯ ಮುಖದಲ್ಲಿ ಏನನ್ನು ಹೋಮ ಮಾಡ್ತೀಯೋ ಅದನ್ನು ನನಗೆ ಸಮರ್ಪಣೆ ಮಾಡು. ಆದರೆ ನಮಗೇನಾಗುತ್ತೆ, ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೋಮ ಮಾಡ್ತೇವೆ, ಪುರೋಹಿತರು ಹೇಳ್ತಾರೆ ಆಹುತಿ ಹಾಕ್ತಾ ಇರ್ತೇವೆ, ಅಲ್ಲಿ ಯಾರು ಬಂದ್ರೆ ನಮ್ಮ ಕಡೆಯವರು ಅಂತ ಹೀಗೆ ನೋಡ್ತಾ ಇರ್ತೇವೆ. ನಾವು ಯಾಂತ್ರಿಕವಾಗಿ ಕೈ ಕೆಲಸ ಮಾಡುತ್ತೆ, ಮನಸ್ಸು ಬಂದವರ ಬಗ್ಗೆ ಬರದೇ ಇದ್ದವರ ಬಗ್ಗೆ ಲೆಕ್ಕ ಹಾಕುತ್ತೆ. ಆ ಇನ್ವಾಲ್ವ್ಮೆಂಟ್ ಇಲ್ಲದಿದ್ದಾಗ ನಾವು ಏನು ಭಗವಂತನಿಗೆ ಸಮರ್ಪಣೆ ಮಾಡ್ತೇವೆ. ಹಾಗಾಗಿ ಯದಶ್ನಾಸಿ ಯಜ್ಜುಹೋಷಿ ಮತ್ತು ದದಾಸಿ ಯತ್, ನೀ ಏನನ್ನು ದಾನ ಮಾಡ್ತೀಯೋ ಆಗಲೂ ಸಹ. ಹೀಗೆ ಕೊನೆಗೆ ತತ್ಕುರುಷ್ವ ಮದರ್ಪಣಂ, ನೀನೇನೇನು ಮಾಡ್ತೀಯೋ ಅದೆಲ್ಲವನ್ನೂ ಸಹ ನನಗೆ ಸಮರ್ಪಿಸು. ಆಗ ಏನಾಗುತ್ತೆ ಅಂದರೆ
ಅದು ಎಲ್ಲವೂ ಸಹ ನನ್ನ ಆರಾಧನಾ ರೂಪವಾದ ಯಜ್ಞ ಆಗತ್ತೆ. ಬರೀ ಕರ್ಮ ಅಂತ ಕರೆಸ್ಕೊಳ್ಳೋದಿಲ್ಲ, ಅದು ಈಶ್ವರಾರ್ಪಣವಾಗ್ತದೆ. ಹೀಗೆ ಎಲ್ಲ ಕ್ರಿಯೆಯಲ್ಲೂ ಹೀಗೆ ಮಾಡ್ತಾ ಹೋದಾಗ ನಿನ್ನ ಇಡೀ ಬದುಕೇನೆ ಏನಾಗುತ್ತೆ ಕೇಳಿದರೆ ಈಶ್ವರಾರ್ಪಿತವಾದದ್ದು ಆಗಿಬಿಡುತ್ತದೆ. ಮತ್ತು ಮುಂದಿನ ಮಾತು ಮಚ್ಚಿತ್ತ ಸತತಂಭವ. ಇದು ಗೀತೆಯಲ್ಲಿ ಭಗವಂತ ನಮಗೆ ಹೇಳುವಂಥ ಅಪ್ಪಣೆ. ಮಚ್ಚಿತ್ತ ಸತತಂಭವ ಅಂದರೆ ಯಾವಾಗಲೂ ನೀನು ಎಲ್ಲ ಅವಸ್ಥೆಗಳಲ್ಲೂ ಸಹ, ಎಲ್ಲ ಸಂದರ್ಭಗಳಲ್ಲಿಯೂ ಸಹ ಪರಿಪೂರ್ಣವಾಗಿ ನಿನ್ನ ಮನಸ್ಸನ್ನು ನನಗೆ ಒಪ್ಪಿಸು. ಆ ಪರಿಪೂರ್ಣ ಅಂತ ಶಬ್ದ ಹೇಳಿದೆ ಯಾಕೆಂದರೆ ನಾವು ನಮ್ಮ ಮನಸ್ಸು ಒಂದು 100ರಷ್ಟು ಇದೆ ಅಂತ ಅಂದ್ಕೊಳ್ಳೋಣ. ಅದನ್ನೆಲ್ಲ ಡಿವೈಡ್ ಮಾಡಿಬಿಡ್ತೀವಿ ನಾವು. ಇಷ್ಟು ನನ್ನ ಹೆಂಡತಿಗೆ, ಇಷ್ಟು ನನ್ನ ಮಕ್ಕಳಿಗೆ, ಇಷ್ಟು ಪಕ್ಕದ ಮನೆಯವರಿಗೆ, ಇಷ್ಟು ನಮ್ಮ ನೆಂಟರಿಗೆ, ಇಷ್ಟು ನನ್ನ ಕಾರ್ಯಕ್ಷೇತ್ರಕ್ಕೆ. ಕೊನೆಗೆಲ್ಲೋ 95% ಖರ್ಚಾಗ್ಬಿಡುತ್ತೆ. ಇನ್ನು 5% ಇರುತ್ತಲ್ಲ, ಇದಿಷ್ಟು ದೇವರಿಗೆ ಅಂತ. ಒಳಗಿಂದ ಅವನು ನೋಡ್ತಾನೆ, ಅಲ್ಲ ನಿನ್ನ ಮನಸ್ಸನ್ನು ಪ್ರೇರಿಸ್ತಾ ಇರುವವನೇ ನಾನೇ ಪ್ರೇರಿಸಿದ ಮನಸ್ಸನ್ನು ನನಗೆ ಇಷ್ಟು ಕಂಜೂಷತನದಿಂದ ನೀನು ಕೊಡ್ತಿದ್ದೀಯಲ್ಲ. ಹಾಗಾಗಿಯೇ ಆ ಭಗವಂತ ಅದಕ್ಕೋಸ್ಕರ ಮಚ್ಚಿತ್ತ ಸತತಂಭವ, ಸದಾ ನಿನ್ನ, ಅದಕ್ಕೋಸ್ಕರ ಸತತಂ ಅಂತಾನೆ ಅವನು. ಮತ್ತು ನಾವು ಅಲ್ಲೂ ಲೆಕ್ಕ ಹಾಕ್ತೇವೆ, ಅಕಸ್ಮಾತ್ ಯಾವತ್ತು ಒಂದು ದಿವಸ ಪೂರ್ತಿ ಹಾಕಿ ಕೊಟ್ಬಿಟ್ರೆ ಮತ್ತೆ ಇನ್ನು 2 ದಿವಸ ಆ ಕಡೆ ಮುಖನೇ ಹಾಕೋದಿಲ್ಲ. ನಾನು ಮೊನ್ನೆನೇ ಕೊಟ್ಟನಲ್ಲ, ನಿನಗೆ ಎಷ್ಟು ಸಲ ಕೊಡೋದು ಹೀಗೆ ಅಂತ. ಹೀಗೆ ಮಚ್ಚಿತ್ತ ಸತತಂಭವ, ನಿರಂತರ ನಿನ್ನ ಮನಸ್ಸನ್ನು ನನಗೆ ಕೊಡು ಅಂತಾನೆ. ಈ ಮಾತು ಹಿಂದೂ ಬಂದಿತ್ತು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಪ್ರಾಯಶಃ ಈ ಶ್ಲೋಕವನ್ನು ಹೇಳಬೇಕಿದ್ರೆ ನಾನೊಂದು ಐತಿಹಾಸಿಕವಾದ ಘಟನೆಯನ್ನು ಉಲ್ಲೇಖ ಮಾಡಿದ್ದೇನೆ ಅಂತ ನೆನಪು. ಇವತ್ತಿನ ಪಂಜಾಬ್ ಆ ಪ್ರದೇಶದಲ್ಲಿ ಒಂದು ವಿಮಾನ ಕ್ರಾಶ್ ಆಗಿ ಬಿದ್ದಿತ್ತು. ಆ ಸಂದರ್ಭದಲ್ಲಿ ಮಿಸ್ಟರ್ ಜೋಶಿ ಅನ್ನೋರು ಅದರ ಏನು ತಪಾಸಣೆಯ ತಂಡದ ಮುಖ್ಯಸ್ಥರಾಗಿ ಅಲ್ಲಿ ಹೋಗಿದ್ದರು. ದೊಡ್ಡ ಕಾಡಿನ ಮಧ್ಯೆಯಲ್ಲಿ ಆ ವಿಮಾನ ಕ್ರಾಶ್ ಆಗಿ ಬಿದ್ದಿತ್ತು. ಎಲ್ಲ ವಿಮಾನ ಕ್ರಾಶ್ ಅಂದರೆ ಮತ್ತೆ ನಾನೇನು ಹೇಳಬೇಕಾದ್ದಿಲ್ಲ. ಚೆಲ್ಲಾಪಿಲ್ಲಿಯಾಗಿ ಬಿದ್ದಾಗ ನಿರ್ಜನವಾದ, ಯಾರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂಥ ಕಾಡಿನ ಮಧ್ಯೆಯಲ್ಲಿ ಒಂದು ಮಗುವಿನ ಅಳುವಿನ ಧ್ವನಿ ಕೇಳಿಸಿತು ಅವರಿಗೆ. ಹೋಗಿ ನೋಡಿದರೆ ಒಂದು ಸೂಟ್ಕೇಸ್ ಬಿದ್ದಿದೆ. ಆ ಸೂಟ್ಕೇಸಿನ ಪಕ್ಕದಲ್ಲಿ ಒಂದು ಪುಟ್ಟ ಮಗು, ಇನ್ನೂ ಏನು 7-8 ತಿಂಗಳ ಮಗು, ಅದು ಅಂಗಾತ ಬಿದ್ದು ಅಳ್ತಾ ಇದೆ. ಆ ಮಗುವಿನ ಎದೆ ಮೇಲೆ ಒಂದು ಭಗವದ್ಗೀತೆ ಪುಸ್ತಕ ಇತ್ತು. ಅಲ್ಲಿ ಇವರು ಹೋಗಿ ನೋಡಿದಾಗ ಇದೇ ಶ್ಲೋಕ ಇರುವಂತಹ ಪುಟ ತೆಗೆದಿತ್ತು. ಅದನ್ನು ನೋಡಿ ಅವರು ಹೇಳ್ತಾರೆ, ಪ್ರಾಯಶಃ ಈ ಇನ್ವೆಸ್ಟಿಗೇಷನ್ ತಂಡಕ್ಕೆ ನನ್ನನ್ನು ಯಾಕೆ ಮುಖ್ಯಸ್ಥರನ್ನಾಗಿ ಮಾಡಿದ್ರು ಅನ್ನೋದಕ್ಕೆ ನನಗೆ ಇವತ್ತು ಉತ್ತರ ಸಿಕ್ತು ಅಂತಾರೆ ಅವರು. ಅಲ್ಲಿದ್ದಂಥ ಮಾತು ಅವ್ರು ಹೋಗಿ ನೋಡಿದಾಗ ಕಂಡದ್ದು, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ನಿರಂತರ ನನ್ನನ್ನು ಚಿಂತನೆ ಮಾಡ್ತಾರೋ, ಮಚ್ಚಿತ್ತ ಸತತಂಭವ ಎನ್ನುವಂಥ ಆಗಿರ್ತಾರೋ, ಅವರ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೇನೆ ಅಂತ. ಆ ಇನ್ವೆಸ್ಟಿಗೇಷನವರು ರಿಪೋರ್ಟ್ ಕೊಡ್ತಾರೆ, ಒಬ್ಬರು ಬದುಕಿಲ್ಲ ಎಕ್ಸೆಪ್ಟ್ ದಿಸ್ ಚೈಲ್ಡ್. ಅದು ಹೇಗೆ ಬದುಕಿದ್ದು ಕೇಳಿದರೆ, ಅದು ಬದುಕಿದ್ದಕ್ಕೆ ಆ ಶ್ಲೋಕವೇ ಉತ್ತರ ಹೇಳುತ್ತೆ, ಅನನ್ಯಾಶ್ಚಿಂತಯಂತೋ ಮಾಂ ಅಂತ. ಹೀಗೆ ಗೀತೆ ಅದು ಯಾವುದೋ ಕಟ್ಟು ಕಥೆಯನ್ನು ಹೇಳೋದಿಲ್ಲ. ಇತಿಹಾಸದ ಅಡಿಯನ್ನು ಕೆರಿತಾ ಹೋದರೆ ಗೀತೆಯ ಪ್ರತಿಯೊಂದು ಮಾತಿಗೂ ಸಹ ಒಂದೊಂದು ನೈಜ ಘಟನೆ ಸಿಗುತ್ತೆ ನಮಗೆ. ಆದರೆ ನಮ್ಮ ಉದ್ದೇಶ ಅದಾಗಬಾರ್ದು. ನಾವು ಅದನ್ನು ಪ್ರತ್ಯಕ್ಷವಾಗಿ ನೋಡಿಕೊಳ್ಳುವಂಥದ್ದು, ಅನುಭವಿಸುವಂಥದ್ದಾಗಬೇಕು. ಆ ಹಿನ್ನೆಲೆಯಲ್ಲಿ ಭಗವಂತ ಮತ್ತೆ ಮುಂದುವರೆದಲ್ಲಿ ಹೇಳಿದ್ದಾನೆ, ನಮೇ ಭಕ್ತಃ ಪ್ರಣಶ್ಯತಿ. ಇದು ಭಗವದ್ಗೀತೆಯ ಮಾಟೋ ವಾಕ್ಯ, ಪ್ರತಿಜ್ಞಾವಾಕ್ಯ. ನನ್ನ ಭಕ್ತ ಎಂದೂ ಸಹ ಹಾಳಾಗುವುದಿಲ್ಲ, ನನ್ನನ್ನು ನಂಬಿದವನು ಕೆಡುವುದಿಲ್ಲ ಅಂತ. ಹೀಗೆ ಹಿಂದೂ ಹೇಳಿದ
ನಾವು ಮರಿತೇವೆ ಅಂತೇಳಿ ಮತ್ತೆ ಇಲ್ಲಿ ಮತ್ತೆ ಅದೇ ಮಾತನ್ನು ಹೇಳ್ತಾನೆ, ಮಚ್ಚಿತ್ತ ಸತತಂ ಭವ ಅಂತ. ಇಷ್ಟಾದ ಮೇಲೆ ಮತ್ತೆ ಇನ್ನೊಂದು ಪ್ರಶ್ನೆ, ಹೌದು ಮನಸ್ಸನ್ನು ಕೊಡಬೇಕು ಅಂದರೆ ಸ್ಮರಣೆ ಮಾಡಬೇಕು. ಹೇಗೆ ಸ್ಮರಣೆ ಮಾಡಬೇಕು ಅಂದರೆ ಪೂರ್ಣ ಮನಸ್ಸಿನಿಂದ ಮಾಡಬೇಕು. ಆ ಪೂರ್ಣ ಮನಸ್ಸಿನಿಂದ ಮಾಡೋದಕ್ಕೆ ಸಾಧ್ಯ ಇದೆಯಾ ನಮ್ಮಂಥ ಸಂಸಾರಿಗಳಿಗೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಮತ್ತೆ ಪುನಃ ಯಾಕೆ ಕೇಳಿದ್ರೆ, ಈಗಾಗಲೇ ನಮ್ಮ ಮನಸ್ಸಿಗೆ ಈ ಸಂಸಾರದ ಕೊಳಕು ಮೆತ್ಕೊಂಡು ಬಿಟ್ಟಿದೆ. ಹಾಗಾಗಿ ಅದ್ರ ಮೇಲೆ ಸ್ಮರಣೆ ಮಾಡಲಿಕ್ಕೆ ಹೋದರೆ ಸ್ಮರಣೆಗೂ ಸಹ ಕೊಳಕೆ ಮೆತ್ತತ್ತೆ ಅಷ್ಟೇ ಹೊರತೂ ಸಹ ನಮ್ಮ ಸ್ಮರಣೆ ಆ ಕೊಳಕನ್ನು ಹೋಗಲಾಡಿಸತ್ತ. ಹೌದು, ಅದಕ್ಕೇನೆ ಹೆಚ್ಚೆಚ್ಚು ಸ್ಮರಿಸಬೇಕು ಅಂತ ಹೇಳೋದು. ಈಗ ಹೇಗೆ ಅಂದರೆ, ಏನೋ ಒಂದು ಪದಾರ್ಥ ಮಾಡಿರ್ತೇವೆ, ರಾತ್ರಿ ಖಾಲಿ ಆಗುತ್ತೆ, ಆಗಲೇ ತೊಳಿಲಿಕ್ಕೆ ಹೋದರೆ ಅದು ತಕ್ಷಣ ಬಿಡೋದಿಲ್ಲ. ತಾಯಂದಿರು ಒಳ್ಳೆ ಉಪಾಯ ಮಾಡ್ತಾರೆ, ಅದಕ್ಕೋಸ್ಕರ ಒಂದು ನೀರು ಹಾಕಿ ಇಟ್ಬಿಡೋದು ಅದನ್ನು. ಬೆಳಗ್ಗೆ ಹಿಂಗಂದ್ರೆ ಸಾಕು, ಬಿಟ್ಟೋಗುತ್ತೆ ಅದು. ಹಾಗೆಯೇ ನೆನೆಸಬೇಕು ನಮ್ಮ ಮನಸ್ಸನ್ನು ಯಾವುದರೊಳಗೆ, ಭಗವತ್ ಸ್ಮರಣರೂಪವಾದ ಜಲದಲ್ಲಿ ಅಂತ. ಹೀಗೆ ಅದು ಹೇಗೆ ಸಾಧ್ಯ ಅಂದರೆ ಹೀಗೆ ಸಾಧ್ಯ ಅಂತಾನೆ. ಅದಕ್ಕೋಸ್ಕರ ಮುಂದಿನ ಮಾತು ಮತ್ ಪರಹ. ಮತ್ ಪರಹ ಅಂದರೆ ನಾನೇ ಎಲ್ಲಕ್ಕಿಂತಲೂ ಮಿಗಿಲಾದವನು ಅಂತ ತಿಳಿದವನು. ಆ ಭಾವನೆ ನಿನಗಿರಬೇಕು. ಮತ್ತು ಹೇಗಿರಬೇಕು ಕೇಳಿದರೆ, ಏನೇ ಆದರೂ ಸಹ ನಾನು ಭಗವಂತನನ್ನು ಕಾಣಬೇಕು ಅನ್ನೋ ಉತ್ಕಟ ಇಚ್ಛೆ ಇರಬೇಕು. ಅದೇ ಮತ್ಪರಹ ಅಂತ. ಪರಮಹಂಸರು ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ಆ ಉತ್ಕಟ ಇಚ್ಛೆ ಹೇಗಿರಬೇಕು, ಎಷ್ಟು ನಿರಂತರವಾಗಿರಬೇಕು ಹೃದಯ, ಅದ್ರ ಬಗ್ಗೆ ತುಡಿತಾ ಇರಬೇಕು ಅಂದರೆ, ಒಬ್ಬನನ್ನು ನದಿ ಕರ್ಕೊಂಡು ಹೋಗಿ ನೀರಲ್ಲಿ ಮುಳುಗಿಸ್ಬಿಡೋದು. ಹೀಗೆ ಮುಳುಗಿಸಿದರೆ ಮೇಲೆ ಬರುವಷ್ಟು ಹೊತ್ತೂ ಸಹ ಅವನು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾನೆ? ತನ್ನ ಸಂಸಾರ, ತನ್ನ ಆಸ್ತಿ ಪಾಸ್ತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾನೆ? ಏನು ಯೋಚನೆ ಮಾಡ್ತಾನೆ ಅವನು? ಎಷ್ಟೊತ್ತಿಗೆ ನಾನು ಮೇಲೆ ಬರ್ತೇನೆ, ಎಷ್ಟೊತ್ತಿಗೆ ಮೇಲೆ ಬರ್ತೇನೆ ಅಂತ ನಿರಂತರ ವಿಚಾರ ಮಾಡ್ತಾನಲ್ಲ, ಅವನ ತುಡಿತ ಎಷ್ಟು ಆಳವಾಗಿರುತ್ತೋ ಅಷ್ಟು ಆಳವಾಗಿರಬೇಕು ಅಂತ ಪರಮಹಂಸರು ಕೊಡುವಂತಹ ಉದಾಹರಣೆ. ಹೀಗೆ ಈ ಶ್ಲೋಕ ಪ್ರಧಾನವಾಗಿ 3 ಅಂಶವನ್ನು ಹೇಳುತ್ತೆ. ಒಂದು, ಮತ್ಪರಹ, ನಾನೇ ಅತ್ಯಂತ ಶ್ರೇಷ್ಠ, ನನಗಿಂತ ಮಿಗಿಲಾದದ್ದು ಇನ್ನೊಂದಿಲ್ಲ ಅಂತ ಭಾವಿಸು. ಈ ವಿಚಾರ ನಾವು ನೋಡಿದ್ವಿ ಈಗ. ಎರಡನೆಯದು, ಚೇತಸಾ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ, ಅಂದರೆ ವಿವೇಕ ಬುದ್ಧಿಯಿಂದ ಎಲ್ಲ ಕರ್ಮಗಳನ್ನೂ ಸಹ ನನಗೆ ಸಮರ್ಪಣೆ ಮಾಡು. ಆ ವಿವೇಕ ಬುದ್ಧಿಯಿಂದ ಅಂತ ಭಾಷ್ಯಕಾರರು ಹಾಗೆ ಬರೀತಾರೆ. ಅದಕ್ಕೆ ಯಾಕೆಂದರೆ, ಯಾರೋ ಅಕ್ಕಪಕ್ಕದ ಮನೆಯವರು ಮಾಡ್ತಾರೆ ಅಂತ ನೀನು ಮಾಡಬೇಡ, ನಿನ್ನ ವಿವೇಕದಿಂದ ಮಾಡು ಅಂತ. ಯಾಕೆಂದರೆ ಕೇವಲ ಮೌಢ್ಯತನದಿಂದ ಮಾಡಿದಾಗ ಪ್ರಯೋಜನ ಇಲ್ಲ. ವಿವೇಕತನದಿಂದ ಮಾಡಿದಾಗ ಅದು ಈಶ್ವರಾರ್ಪಣವಾಗ್ತದೆ. ಯೋಗಶಾಸ್ತ್ರ ಈ ಮಾತನ್ನು ಹೇಳುತ್ತದೆ, ಇದನ್ನೇ ಈಶ್ವರ ಪ್ರಣಿಧಾನ ಅಂತ ಕರೀತದೆ. ವಿವೇಕದಿಂದ ಮಾಡಿದಾಗ, ಆ ವಿವೇಕದಿಂದ ಮಾಡ್ತಾ ಮಾಡ್ತಾ ಹೋದಾಗ ಮನಸ್ಸು ಅವನಲ್ಲಿಯೇ ನೆಲೆ ನಿಂತು ಬಿಡುತ್ತದೆ. ಹಾಗಾಗಿ ವಿವೇಕದಿಂದ ನನಗೆ ಸಮರ್ಪಿಸು. ಆ ವಿವೇಕದಿಂದ ಅನ್ನೋಕ್ಕೆ ಇನ್ನೂ ಸಾಕಷ್ಟು ವಿಚಾರಗಳುಂಟು. ಅಂದರೆ ಈ ಕರ್ಮದ ಫಲವನ್ನು ಸಮರ್ಪಣೆ ಮಾಡಿದರೆ ಮತ್ತು ನನಗೇನು ಅಂತ ಈ ಸಂಶಯ ಬರಕೂಡದು. ಹಾಗಾಗಿ ವಿವೇಕದಿಂದ ಸಮರ್ಪಿಸು ಎನ್ನುವಂತಹ ಮಾತು. ಮತ್ತು ಮೂರನೇದು, ಬುದ್ಧಿಯೋಗಮುಪಾಶ್ರಿತ್ಯ ಅಂತಾನೆ. ಬುದ್ಧಿಯೋಗವನ್ನು ಆಶ್ರಯಿಸಿಕೊಂಡು ಮನಸ್ಸನ್ನು ಸಂಪೂರ್ಣವಾಗಿ ನನ್ನಲ್ಲಿ ಇರಿಸು. ಏನು ಬುದ್ಧಿಯೋಗ ಅಂದರೆ, ಗೀತೆಯಲ್ಲಿ ಬಹಳಷ್ಟು ಕಡೆಗೆ ಈ ಬುದ್ಧಿಯೋಗ ಎನ್ನುವಂತಹ ಶಬ್ದ ಬರುತ್ತದೆ. ವಿಶೇಷವಾಗಿ 3 ಕಡೆಗೆ. 2ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬಂದಿತ್ತು. ದೂರೇಣ ಹ್ಯವರಂಕರ್ಮ ಬುದ್ಧಿಯೋಗಾದ್ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾ ಫಲಹೇತವಃ. ಅಲ್ಲಿ ಬುದ್ಧಿಯೋಗ ಅನ್ನೋದಕ್ಕೆ ಸಮತ್ವ ಬುದ್ಧಿ ಅಂತ ಅರ್ಥ. ಅಂದರೆ ಸಮಭಾವದಿಂದ ಮಾಡುವುದು. ಸಮಭಾವದಿಂದ ಅಂದರೆ ನಾನು ಕರ್ಮವನ್ನು ಮಾಡಿದಾಗ ಫಲ ಸಿಗಲಿ ಫಲ ಸಿಗದೆ ಹೋಗಲಿ, ನಾನು ಮಾಡ್ತೇನೆ, ಮಾಡಬೇಕು, ಅದಕ್ಕೋಸ್ಕರ ಮಾಡ್ತೇನೆ ಅಷ್ಟೇ. ಇದು ಸಮತ್ವ ಬುದ್ಧಿ. ನನಗೆ ಇದರಿಂದ ಪುಣ್ಯ ಬರುತ್ತೋ ಪಾಪ ಬರುತ್ತೋ ನಾನು ಇದಕ್ಕೆ ಹೊಣೆಗಾರನಲ್ಲ.
ನಾನು ಮಾಡಬೇಕು, ಅದಕ್ಕೋಸ್ಕರ ಮಾಡ್ತೇನೆ. ಇದು ಸಮತ್ವ ಬುದ್ಧಿ. ಮತ್ತು ಎರಡನೇದು ಇನ್ನೊಂದು ಸಲ ಬಂದಿದೆ, ನಿನ್ನೇನೂ ನಾನು ಇದನ್ನು ಉಲ್ಲೇಖ ಮಾಡಿದ್ದೇನೆ. 10ನೇ ಅಧ್ಯಾಯದಲ್ಲಿ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಅಂತ ಬುದ್ಧಿಯೋಗಂ ಅಂತಾನೆ ಮತ್ನಲ್ಲಿ. ಅಲ್ಲಿ ಬುದ್ಧಿಯೋಗ ಅನ್ನೋದಕ್ಕೆ ಸಮ್ಯಕ್ ದರ್ಶನ ಅಂದರೆ ಜ್ಞಾನನಿಷ್ಠೆ, ಜ್ಞಾನದ ಬೆಳಕನ್ನು ಕೊಡ್ತೇನೆ ಅಂತಾನೆ. ಯಾರಿಗೆ? ನನ್ನಲ್ಲಿ ಸತತಯುಕ್ತರಾದವರಿಗೆ. ಹಾಗಾಗಿ ಅಲ್ಲಿ ಬುದ್ಧಿಯೋಗ ಅನ್ನೋದಕ್ಕೆ ಜ್ಞಾನನಿಷ್ಠೆ ಎನ್ನುವಂಥ ಅರ್ಥವನ್ನು ಭಗವಂತ ಹೇಳಿದ್ದಾನೆ. ಈಗ ಇಲ್ಲಿ 3ನೇ ಸ್ಥಳದಲ್ಲಿ ಬರ್ತಾ ಉಂಟು. ಇಲ್ಲಿ ಮತ್ತೆ ಹೇಳ್ತಾನೆ ಬುದ್ಧಿಯೋಗ ಮುಪಾಶ್ರಿತ್ಯ ಅಂತ, ಬುದ್ಧಿಯೋಗವನ್ನು ಆಶ್ರಯಿಸು. ಹಾಗಿದ್ರೆ ಇಲ್ಲಿ ಬುದ್ಧಿಯೋಗ ಅನ್ನೋದಕ್ಕೆ ಏನರ್ಥ ಅಂದರೆ ಸಮಾಹಿತತ್ವ, ಅಂದರೆ ಸಮಾಧಾನಕರವಾಗಿರಬೇಕು ಅಂತ. ಉದ್ವೇಗದಿಂದ, ಟೆನ್ಷನ್ನಿಂದ ನಾವು ಮನಸ್ಸನ್ನು ಅವನಿಗೆ ಕೊಡಲಿಕ್ಕೆ ಹೋಗಬಾರ್ದು, ಅದು ಕೆಲಸ ಮಾಡುವುದಿಲ್ಲ. ಅದಕ್ಕೋಸ್ಕರ ಗೀತೆ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾ ಇರ್ತಾಳೆ. ಅದಕ್ಕೆ ಗೀತಾ ಮಾತಾ ತಾಯಿ ಹಾಗೇನೆ. ಹಾಗಾಗಿ ಸಮಾಧಾನದಿಂದ ನಿನ್ನ ಬುದ್ಧಿಯನ್ನು ನನಗೆ ಕೊಡು ಅಂತ. ಭಗವಂತನಲ್ಲಿಯೇ ಸತತವಾಗಿ ಬುದ್ಧಿಯನ್ನು ಸಮಾಧಾನಗೊಳಿಸಬೇಕು. ಸಮಾಧಾನಗೊಳಿಸು ಅಂದರೆ ಒಂದು ಕಾಮಾಗಿ ಇರಬೇಕು ಅಂತ ಒಂದರ್ಥ, ಇನ್ನೊಂದರ್ಥ ಬಹಳ ಕಾಲ ನಿಲ್ಲಿಸಬೇಕು ಅಂತ ಅರ್ಥ. ಹೀಗೆ ಮಾಡುವುದರಿಂದ ಏನು ಫಲ ಅಂತ ಒಂದು ಪ್ರಶ್ನೆ. ನಾವೇನೋ ನಮ್ಮ ಬುದ್ಧಿ ಕೊಟ್ವಿ ಅವನಿಗೆ, ಅದರಿಂದ ಏನು ಪ್ರಯೋಜನ ಅಂದರೆ ಮುಂದಿನ ಶ್ಲೋಕದಲ್ಲಿ ಅದಕ್ಕೆ ಫಲವನ್ನು ಹೇಳ್ತಾನೆ. ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ ಅಥಚೇತ್ತಮಹಂಕಾರಾನ್ನ ಶ್ರೋಷ್ಯಸಿ ವಿನಂಕ್ಷ್ಯಸಿ. ಇದಕ್ಕೆ ಅರ್ಥ ಏನು ಅಂದರೆ, ಇದು ನೇರ ಅರ್ಜುನನಿಗೆ ಉಪದೇಶ ಪ್ರಾರಂಭ ಆಗುತ್ತೆ. ಈಗೆಲ್ಲ ಹೀಗೆ ಅಂತ ಹೇಳ್ತಾನೆ. ಈಗ ನೇರ ಅರ್ಜುನನನ್ನೇ ಬೆರಳಿಟ್ಟು ಉಪದೇಶ ಮತ್ತು ಪುನಃ ಮಾಡ್ತಾನೆ. ಹೀಗೆ ನೀನು ಸತತವೂ ನನ್ನಲ್ಲಿಯೇ ಚಿತ್ತವನ್ನು ಇಟ್ಟರೆ ದುರ್ಗಮವಾದಂತಹ ಎಲ್ಲ ಸಾಂಸಾರಿಕ ಕ್ಲೇಶಗಳನ್ನು, ಕಷ್ಟ ಕೋಟಲೆಗಳನ್ನು ನನ್ನ ಅನುಗ್ರಹದಿಂದ ದಾಟ್ತೀಯೇ. ಹಾಗಲ್ಲದೆ ನಾನೇ ಬಲ್ಲವ, ನಾನು ಸರ್ವಜ್ಞ, ನನಗೆಲ್ಲ ಗೊತ್ತು ಎನ್ನುವಂಥ ಅಹಂಕಾರದಿಂದ ಬೀಗಿಕೊಂಡು ನನ್ನ ಮಾತನ್ನು ನೀನು ಕೇಳದೇ ಇದ್ದರೆ ವಿನಂಕ್ಷ್ಯಸಿ, ಹಾಳಾಗಿ ಹೋಗ್ತೀಯೇ. ಇದು ಈ ಶ್ಲೋಕದ ಅರ್ಥ. ಈ ಶ್ಲೋಕವನ್ನು ಕೇಳಿದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಏನೇನೋ ಸಂಶಯಗಳು ಹೇಳಬಹುದು. ಏನು ಅಂದರೆ, ಇಲ್ಲೇನೋ ಒಂದು ರೀತಿಯಲ್ಲಿ ಅರ್ಜುನನ ಸ್ವಾತಂತ್ರ್ಯವನ್ನು ಭಗವಂತ ಕಿತ್ಕೊಂಡೇನೋ ಅಂತ ಅನಿಸುತ್ತೆ ಅಲ್ವಾ? ಇಷ್ಟೆಲ್ಲ ಉಪದೇಶ ಮಾಡಿದಂತಹ ಕೃಷ್ಣ ಹೀಗೆ ಹೇಳ್ಬೋದಾ? ನನ್ನ ಮಾತನ್ನು ಕೇಳಿದರೆ ನೀನು ಹಾಳಾಗಿ ಹೋಗ್ತೀಯ ಅಂತ. ಅದಕ್ಕೆ ವಿವರಣೆಯನ್ನು ಮುಂದಿನ ಶ್ಲೋಕದಲ್ಲಿ ಕೊಡ್ತಾನೆ ಅವನು. ನಾವು ಅವಸರ ಪಟ್ಟರೆ ಕೆಲಸ ಆಗೋಲ್ಲ. ಈಗ ತಾನೇ ಹೇಳಿದ್ದಾನೆ ಸಮಾಧಾನ ಬೇಕು ನಮಗೆ ಅಂತ. ಇಂಥ ಶ್ಲೋಕಗಳನ್ನು ಒಬ್ಬ ನೋಡಿಬಿಟ್ಟು ಒಬ್ಬ ಪಾಶ್ಚಾತ್ಯ ಅಥವಾ ನಮ್ಮ ಸೋಕಾಳು ಬುದ್ಧಿಜೀವಿಗಳು ವ್ಯಾಖ್ಯಾನ ಬರೀತಾರೆ. ನೋಡಿ ಕೃಷ್ಣ ಹೇಗೆ ಅರ್ಜುನನ ಮೇಲೆ ಸವಾರಿ ಮಾಡ್ತಿದ್ದಾನೆ ಅಂತ. ಮುಂದವನೇ ಹೇಳ್ತಾನೆ, ಯಥಾ ಇಚ್ಛಸಿ ತಥಾ ಕುರು. ನಾನು ಹೇಳಿದ್ದೇನೆ ಅಂತ ಮಾಡಬೇಡ, ನಿನ್ನ ಬುದ್ಧಿಯ ನೆಲೆಯಲ್ಲಿ ವಿಚಾರ ಮಾಡಿ ನಾನು ಹೇಳಿ ಸರಿ ಅನ್ನಿಸಿದ್ದಿದ್ರೆ ಮಾಡು, ಅಲ್ಲದ್ರೆ ಮಾಡಬೇಡ. ಈ ಮಾತು ಕಾಣೋದಿಲ್ಲ ಪಾಪ ಅವರಿಗೆ. ಯಾಕೆಂದರೆ ಇವರು ಹಾಕ್ಕೊಂಡಿದ್ದು ಬಣ್ಣದ ಕನ್ನಡಕ. ಕೃಷ್ಣ ಹೀಗಂದ ಅಂತ ಯಾಕೆ ಹಾಗೆ ಹೇಳ್ತಾನೆ? ಕಾರಣ ಉಂಟು ಅದಕ್ಕೆ. ನೋಡೋಣ ಏನು ಅಂತ. ಭಗವಂತ ಈ ಶ್ಲೋಕದಲ್ಲಿ ಏನು ಹೇಳ್ತಾನೆ ಅಂದರೆ, ಪ್ರಧಾನವಾಗಿ ಗಮನಿಸಿ, ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ. ಎರಡು ವಿಷಯವನ್ನು ಪ್ರಧಾನವಾಗಿ ಹೇಳ್ತಾನೆ. ಮೊದಲನೇದಾಗಿ, ನನ್ನಲ್ಲಿ ಮನಸ್ಸನ್ನು ಇಟ್ಟರೆ ಏನು ಪ್ರಯೋಜನ, ಇದು ಒಂದು. ಆ ಮನಸ್ಸನ್ನು ಇಡದೇ ಇದ್ದರೆ ಏನು ಹಾನಿ. ಇಟ್ಸ್ ವೆರಿ ಸಿಂಪಲ್. ಇಟ್ಟರೆ ನಿನಗೇನು ಲಾಭ, ಇಡದಿದ್ರೆ ನಿನಗೇನು ನಷ್ಟ, ಇಷ್ಟನ್ನು ಹೇಳ್ತಾನೆ.
ಅದಕ್ಕೋಸ್ಕರ ಭಗವಂತ ಕೊಡುವಂತಹ ಉದಾಹರಣೆ ಏನು ಅಂದರೆ ವಿಚಾರ ಏನು ಅಂದರೆ ಸರ್ವದುರ್ಗಾಣಿ ಅಂತ ಒಂದು ಶಬ್ದ. ದುರ್ಗ ಅನ್ನೋದಕ್ಕೆ ಅರ್ಥ ಒಂದು ಕಷ್ಟ, ಕೋಟಲೆ, ಕ್ಲೇಶ ಅಂತ ಒಂದು ಅರ್ಥ. ಅದಕ್ಕೆ ಇನ್ನೊಂದು ಅರ್ಥ ಉಂಟು ಸಂಸ್ಕೃತದಲ್ಲಿ. ದುರ್ಗ ಅಂದರೆ ಕೋಟೆ ಅಂತ ಅರ್ಥ. ಫೋರ್ಟ್ ಅಂತ ಹೇಳ್ತೇವಲ್ಲ ಹಾಗೆ. ಇಲ್ಲೂ ಒಂದು ಕೋಟೆ ಇದೆ ಅಂತಾನೆ ಭಗವಂತ. ಯಾವುದು ಕೋಟೆ ಅಂತಂದರೆ, ಈ ಕೋಟೆ ಅಂದರೆ ಕೋಟೆ ಇದ್ದಾಗ ಏನಾಗುತ್ತೆ, ಕೋಟೆ ಒಳಗೆ ಸಿಲುಕಿಕೊಂಡವನು ಕೋಟೆಯಿಂದ ಆಚೆ ಹೋಗೋದಕ್ಕಾಗೋದಿಲ್ಲ ಅಲ್ವಾ? ಯಾಕೆಂದರೆ ಅವನಲ್ಲಿ ಬಂಧಿತನಾಗ್ತಾನೆ. ಹಾಗೆಯೇ ನಾವೂ ಸಹ ಇಲ್ಲಿ ಕೋಟೆ ಒಳಗೆ ಸಿಕ್ಕಾಕ್ಕೊಂಡಿದ್ದೇವೆ. ಯಾವುದು ಕೋಟೆ ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಮದ, ಮಾತ್ಸರ್ಯ. ಈ ಅರಿಷಡ್ವರ್ಗಗಳು ಎನ್ನುವಂತಹದ್ದು ಒಂದು ಕೋಟೆ. ಇದರಿಂದ ಸುಲಭವಾಗಿ ತಪ್ಪಿಸ್ಕೊಳಕ್ಕಾಗತ್ತಾ? ಹಾಗಾಗಿ ನಾವು ಈ ಅರಿಷಡ್ವರ್ಗಗಳು ಎನ್ನುವಂತಹ ದುರ್ಗದೊಳಗೆ ಕುಳಿತಿದ್ದೇವೆ, ಬಂಧಿತರಾಗಿದ್ದೇವೆ ಒಂದು. ಮತ್ತು ಇನ್ನೊಂದು ಈ ಶೋಕ, ಮೋಹ ಮತ್ತು ಕ್ಷುತ್, ಪಿಪಾಸ. ಶೋಕ, ಮೋಹ ಗೊತ್ತು. ಕ್ಷುತ್, ಪಿಪಾಸ ಹಸಿವು, ಬಾಯಾರಿಕೆ. ಕ್ಷುತ್ ಅಂದರೆ ಹಸಿವು, ಪಿಪಾಸ ಅಂದರೆ ಬಾಯಾರಿಕೆ. ಮತ್ತು ಜರ, ಮೃತ್ಯು, ಮುಪ್ಪು ಮತ್ತು ಸಾವು. ಬೇಕಿದ್ರೆ ಹುಟ್ಟು ಅಂತಲೂ ಅಂದ್ಕೊಳ್ಬಹುದು, ಸೇರಿಸ್ಕೊಳ್ಬೋದು. ಈ 6ಕ್ಕೆ ಷಡ್ಊರ್ಮಿಗಳು ಅಂತ ಹೆಸರು, ಅಲೆಗಳು ಅಂತ. ಸಂಸಾರದ ಅಲೆಗಳು ಇವು. ಈ ಅಲೆಗಳು ಯಾವಾಗಲೂ ಬರ್ತಾನೆ ಇರ್ತವೆ, ಹೋಗ್ತಾನೆ ಇರ್ತವೆ, ನಿಲ್ಲೋದೇ ಇಲ್ಲ ಅವು. ಯಾಕೆಂದರೆ ನಮಗೆ ಜೀವನದಲ್ಲಿ ಯಾರಿಗಾದ್ರೂ ನನಗೆ ಶೋಕ ಇಲ್ಲ, ಮೋಹ ಇಲ್ಲ ಅಂತ ಹೇಳುವ ಧೈರ್ಯ ಉಂಟು. ಶೋಕ ಇಲ್ಲ ಅಂತ ಯಾರೂ ಹೇಳೋದೇ ಇಲ್ಲ. ಆದರೆ ಮೋಹ ಇದೆಯೋ ಇಲ್ಲ ಅಂತ ಗೊತ್ತೇ ಆಗೋದಿಲ್ಲ. ಇದು ದೊಡ್ಡ ತಾಪತ್ರಯ. ಹಾಗಾಗಿ ನೋಡಿ, ನಾವು ಗೊತ್ತಿಲ್ಲದೇ ಇಲ್ಲೆಲ್ಲ ಸಿಕ್ಕಾಕ್ಕೊಂಡಿರ್ತೇವೆ ನಾವು ಈ ಕೋಟೆ ಒಳಗೆ. ಮತ್ತು ಹಸಿವು, ಬಾಯಾರಿಕೆ ಇದು ಸ್ಪಷ್ಟ ಗೊತ್ತಾಗತ್ತೆ. ಮತ್ತು ಜರ, ಮೃತ್ಯು ಇದು ಗೊತ್ತಾಗತ್ತೆ. ಇವು ಯಾವುವು ಆತ್ಮನಿಗೆ ಸಂಬಂಧಪಟ್ಟವುಗಳಲ್ಲ. ಯಾಕೆಂದರೆ ಶೋಕ, ಮೋಹ ಮನಸ್ಸಿನ ಧರ್ಮ, ಹಸಿವು, ಬಾಯಾರಿಕೆ ಪ್ರಾಣದ ಧರ್ಮ, ಜರ, ಮೃತ್ಯು ದೇಹ ಧರ್ಮ. ಆದರೆ ಇವೇ ನಾನು ಅಂತ ನಾವು ಅಂದ್ಕೊಂಡಿರ್ತೇವೆ. ಇದೊಂದು ದೊಡ್ಡ ಕೋಟೆ ಅಲ್ವಾ? ಹಾಗಾಗಿ ಇವುಗಳನ್ನು ಮೀರಿ ನಿಲ್ಲುವುದು ಅಷ್ಟು ಸುಲಭ ಅಲ್ಲ, ಬಹಳ ಕಷ್ಟ. ಅದಕ್ಕೋಸ್ಕರ ಹೇಳ್ತಾನೆ ಭಗವಂತ, ಸರ್ವ ದುರ್ಗಾಣಿ ದುಸ್ತರಾಣಿ, ಇವುಗಳನ್ನು ದಾಟಿ ಹೋಗೋದುಂಟಲ್ಲ, ಇದು ಬಹಳ ಕಷ್ಟ ಅಂತ. ಮತ್ತು ಇಷ್ಟಾದ ಮೇಲೆ ಈ ದ್ವಂದ್ವಗಳಿವೆ. ಸುಖ, ದುಃಖ, ಹುಟ್ಟು, ಸಾವು, ಶೀತ, ಉಷ್ಣ. ಇದು ಒಂದು ಕೋಟೆ. ನಾವೇನು ಮಾಡ್ತೇವೆ, ಈ ಕೋಟೆಯನ್ನು ಒಂದನ್ನು ಬಯಸ್ತೇವೆ, ಇನ್ನೊಂದನ್ನು ಬಯಸೋದಿಲ್ಲ. ಆದರೆ ಅವು ಸುಮ್ಮನೆ ಇರೋಲ್ಲ, ಅವು ಟ್ವಿನ್ಸ್ ಅವು ಯಾವಾಗಲೂ. ಹಾಗಾಗಿ ಒಂದನ್ನು ಬಯಸಿದ ತಕ್ಷಣ ನಾವು ಬಯಸದೇ ಇರೋ ಇನ್ನೊಂದು ಸಹ ಅದರ ಜೊತೆಗೆ ಬಂದಿರುತ್ತೆ. ಹಾಗಾಗಿ ಈ ಅವಳಿ ಜವಳಿ ಕೋಟೆಯೊಳಗೂ ನಾವು ಬಂಧಿತರಾಗ್ತೇವೆ. ಅದರ ಜೊತೆಗೆ ಮತ್ತೆ ಇನ್ನು ತಾಪತ್ರಯ ಅಂತ ಒಂದು ಉಂಟು, ಒಂದು ಗುಂಪು ಅಂತ. ಆಧ್ಯಾತ್ಮಿಕ, ಆಧಿಭೌತಿಕ, ಆಧಿದೈವಿಕ. ಆಧ್ಯಾತ್ಮಿಕ ದೇಹಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಕಸಾಲೆ, ಇದು ಒಂದರ್ಥ. ಮತ್ತು ಇನ್ನೊಂದು ಆಧಿಭೌತಿಕ, ಈ ಹೊರಗಿನ ವಸ್ತುಗಳಿಂದ ಬರುವಂಥ ಸಮಸ್ಯೆ, ಮಟೀರಿಯಲ್ ಪ್ರಾಬ್ಲಮ್ಸ್ ಅಂತ. ಆಧಿಭೌತಿಕ, ಅದರಿಂದನೂ ನಮಗೆ ಸಮಸ್ಯೆ ಬರ್ತಾ ಇರುತ್ತೆ. ಮತ್ತು ಆಧಿದೈವಿಕ, ದೈವಿ ಪ್ರಕೋಪ, ಅತಿವೃಷ್ಟಿ, ಅನಾವೃಷ್ಟಿ ಇವೆಲ್ಲವೂ ಸಹ. ಇದೆಲ್ಲವುದೂ ಸಹ ಎಲ್ಲರಿಗೂ ಈ ತಾಪತ್ರಯ ಅನ್ನೋದುಂಟಲ್ಲ, ವಿಶೇಷವಾಗಿ ಆಧಿದೈವಿಕ ಎನ್ನುವಂಥದ್ದು ಮೇಲ್ಮಟ್ಟದ ಸಾಧಕನಿಗೂ ಕೆಲವು ಸಲ ತೊಂದರೆ ಕೊಡುತ್ತೆ. ಹಿಮಾಲಯದಲ್ಲಿ ಸಾಧನೆ ಮಾಡ್ತಾ ಇರ್ತಾನೆ, ಅಲ್ಲಿ ಉತ್ತರಾಖಂಡದಲ್ಲಿ ಆಯ್ತಲ್ಲ, ಇಂತಹ ಏರುಪೇರುಗಳಾದಾಗ ಅವನಿಗೂ ಸಹ ಏನಾಗುತ್ತೆ, ತೊಂದರೆ ಆಗತ್ತೆ. ಆಗೇನಾಗತ್ತೆ, ಅವನು ದುಸ್ತರವಾದ ಕ್ಲೇಶಕ್ಕೆ ಒಳಗಾಗ್ತಾನೆ. ಎಲ್ಲ ಸಂದರ್ಭದಲ್ಲೂ ಸಹಾಯಕ್ಕೆ ನಾನು ನಿಂತಿರ್ತೇನೆ. ಒಂದೇ ಒಂದು ಅಂದರೆ, ನಿನ್ನ ಮನಸ್ಸನ್ನು ನನಗೆ ಕೊಡು ವಿವೇಕ ಬುದ್ಧಿಯಿಂದ ಅಂತ. ಹೀಗೆ ನಾನು ಸಂಪೂರ್ಣವಾಗಿ ನಿನ್ನನ್ನು ನೋಡಿಕೊಳ್ತೇನೆ.
ಆದರೆ ನೀನು ಏನು ಮಾಡಬೇಕಂದ್ರೆ ಮಚ್ಚಿತ್ತಃ ಆಗು, ಅದರಿಂದ ಮತ್ಪ್ರಸಾದಾತ್ ತರಿಷ್ಯಸಿ, ನನ್ನ ಅನುಗ್ರಹದಿಂದ ಎಲ್ಲ ದುಸ್ತರವಾದ ಕ್ಲೇಶಗಳನ್ನು ನೀನು ದಾಟ್ತೀಯೇ. ಈಗ ಪ್ರಶ್ನೆ, ಅರ್ಜುನ ಸರಿ ನಾನು ಕೇಳೋದಿಲ್ಲ, ನೀನು ಏನು ಮಾಡ್ತೀಯೇ? ನಾನು ಏನೂ ಮಾಡೋದಿಲ್ಲ, ನೀನು ಹಾಳಾಗ್ತೀಯ ಅಷ್ಟೇ. ಅಥ ಚಿತ್ತಂ ಅಥ ಚೇತ್ವಂ ಅಹಂಕಾರಾತ್ ನ ಶ್ರೋಷ್ಯಸಿ ವಿನಂಕ್ಷಸಿ. ಇಷ್ಟು ಹೇಳಿದ್ದೇನೆ, ಇದನ್ನು ನೀನು ಕೇಳದೇ ಇದ್ದರೆ ನೀನು ಹಾಳಾಗ್ತೀಯೇ. ಆ ಹಾಳಾಗ್ತೀಯೇ ಅಂದರೆ ಏನು ಅಂತ ಅರ್ಜುನ ಕೇಳಲಿಲ್ಲ. ಭಗವಂತ ಮುಂದೆ ಹೇಳ್ತಾನೆ ಅದನ್ನು. ಏನು ಹಾಳಾಗೋದು ಅಂದರೆ, ಇಷ್ಟಾದ ಮೇಲೆ ಅರ್ಜುನನೇ ಒಂದು ಪ್ರಶ್ನೆ ಬರ್ತದೆ ಸಹಜವಾಗಿ. ಏನು ಅಂದರೆ, ನಾನು ಪಂಡಿತನಿದ್ದೇನೆ, ನಾನು ಜ್ಞಾನಿ, ನಾನು ಹೇಳಿ ಕೇಳಿ ನಿನ್ನ ಗೆಳೆಯ, ಮತ್ತು ಪಾಂಡವನ ಮಗ, 3 ಲೋಕದ ಬಿಲ್ಲೋಜ, ಹಾಗಾಗಿ ನನ್ನನ್ನು ಕಲಿಪಾರ್ಥ ಅಂತ ಕರೀತಾರೆ. ಇಷ್ಟೆಲ್ಲ ಬಿರುದು ಬಿಂಕಗಳಿಂದ ಶೋಭಾಯಮಾನ ಇರುವಂಥ ನಾನು, ನೀನು ಹಾಳಾಗ್ತೀಯ ಅಂದ ತಕ್ಷಣ ಹಾಳಾಗ್ಬಿಡ್ತೇನಾ ಎನ್ನುವಂಥ ಭಾವನೆ ಅರ್ಜುನನ ಮನಸ್ಸಿನಲ್ಲಿ ಬಂದರೆ ಅದಕ್ಕೆ ಉತ್ತರ ಹೇಳ್ತಾನೆ. ಇನ್ನೂ ಒಂದು ಅರ್ಜುನ ಪ್ರಶ್ನೆ ಕೇಳ್ಬೋದು, ನನಗೊಂದು ಸ್ವಾತಂತ್ರ್ಯವೇ ಬೇಡವಾ ವಿಚಾರ ಮಾಡೋದಕ್ಕೆ? ನೀನು ಹೇಳಿದ್ದನ್ನು ಕೇಳಿದರೆ ನನ್ನ ಸ್ವಾತಂತ್ರ್ಯ ಅಪಹರಣ ಆಯಿತೋ ಇಲ್ವೋ? ಹಾಗೆ ನಾನು ಯಾಕೆ ನಿನ್ನ ಮಾತನ್ನು ಕೇಳಬೇಕು? ಅದಕ್ಕೋಸ್ಕರ ನನ್ನ ಇಷ್ಟದಂತೆ ನಾನು ಮಾಡ್ತೇನೆ, ನಾನು ಸ್ವತಂತ್ರ ಅಂತ ಭಾವಿಸ್ತೇನೆ ಅಂತ ಅರ್ಜುನ ಹೇಳಿದರೆ ಅದಕ್ಕೆ ಏನು ತೊಂದರೆ ಆಗತ್ತೆ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಗೀತಾಚಾರ್ಯ ಉತ್ತರ ಹೇಳ್ತಾನೆ. 59ನೆಯ ಶ್ಲೋಕ. ಯದಹಂಕಾರಮಾಶ್ರಿತ್ಯ ನಯೋತ್ಸ್ಯೇ ಇತಿ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ತೆ ಪ್ರಕೃತಿಸ್ತ್ವಾಂ ನಿಯೋಕ್ಷ್ಯತಿ. ನಾನು ಓದಬೇಕಿದ್ರೆ ನಿಮಗೊಂದು ಸಣ್ಣ ಸಂಶಯ ಬಂದಿರಬಹುದು. ಯದಹಂಕಾರಮಾಶ್ರಿತ್ಯ ನಯೋತ್ಸ್ಯ ಇತಿ ಮನ್ಯಸೆ ಅಂತ ಮುದ್ರಣ ಆಗಿರ್ತದೆ ಎಲ್ಲ ಕಡೆಗೂ. ನಾನು ನಯೋತ್ಸ್ಯೆ ಅಂತ ಹೇಳಿದ್ದೇನೆ, ನಾನು ಅದನ್ನು ಬಿಡಿಸಿ ಹೇಳಿದ್ದೇನೆ. ಬಿಡಿಸಿ ಹೇಳಿದಾಗ ನಯೋತ್ಸ್ಯೆ ಅಂತಾಗತ್ತೆ. ಒಂದು ವ್ಯಾಕರಣದ ನಿಯಮ. ಪೂರ್ವಪದದ ಹಿಂದೆ ಏಕಾರ ಇದ್ದು ಮುಂದುಗಡೆಗೆ ಸ್ವರ ಇದ್ದರೆ ಅಲ್ಲಿ ಉಂಟು ನೋಡಿ, ಇತಿ ಅಂತ ಈ ಸ್ವರ ತಾನೇ ಓವೆಲ್ಸ್ ಇದ್ದರೆ ಆ ಏಕಾರ ಏನಾಗುತ್ತೆ, ಅಕಾರವಾಗಿ ಬದಲಾವಣೆ ಆಗಿಬಿಡುತ್ತೆ. ಹಾಗಾಗಿ ನಯೋತ್ಸ್ಯ ಅಂತ ಕೊಡ್ತಾರೆ. ಅದನ್ನು ಬಿಡಿಸಿದಾಗ ಏನಾಗುತ್ತೆ, ಅದರ ನಿಜವಾದ ರೂಪ ನಯೋತ್ಸ್ಯೇ ಅಂತ, ಉತ್ತಮ ಪುರುಷ, ನಾನು ಯುದ್ಧ ಮಾಡೋದಿಲ್ಲ ಅಂತ. ಹೀಗೆ ಅಂದ್ಕೊಂಡ್ರೆ ಮಿಥ್ಯೈಷ ವ್ಯವಸಾಯಸ್ತೆ, ನಿನ್ನ ಪ್ರಯತ್ನ ವ್ಯರ್ಥ ಅಂತಾನೆ. ನೋಡೋಣ ತಾತ್ಪರ್ಯವನ್ನು. ನಾನು ಬಲ್ಲವನು ಎನ್ನುವಂಥ ಅಹಂಕಾರವನ್ನು ತಳೆದು ನಾನು ಯುದ್ಧ ಮಾಡೋದಿಲ್ಲ ಅಂತ ನೀನು ಸಂಕಲ್ಪ ಮಾಡಿ ಅಂತ ಆದರೆ ಈ ನಿನ್ನ ನಿಶ್ಚಯ ಉಂಟಲ್ಲ ಅದು ವ್ಯರ್ಥ, ಕೈಗೂಡುವುದಿಲ್ಲ. ಯಾಕೆ ಅಂದರೆ ನಿನ್ನ ಸ್ವಭಾವ ನಿನ್ನನ್ನು ಯುದ್ಧಕ್ಕೆ ಪ್ರೇರಿಸುತ್ತದೆ. ಇದಿಷ್ಟು ಈ ಶ್ಲೋಕದ ಅರ್ಥ. ಇಲ್ಲೊಂದು ಸಂಶಯ ಬರಬಹುದು ನಿಮಗೆ. ಏನು ಅಂದರೆ ಮಿಥ್ಯೈಷ ವ್ಯವಸಾಯಸ್ತೆ ಅಂತ. ಏನು ಇದ್ದಕ್ಕಿದ್ದ ಹಾಗೆ ಭಗವದ್ಗೀತೆಯಲ್ಲಿ ವ್ಯವಸಾಯ ಬಂದ್ಬಿಡ್ತಲ್ಲ ಅಂತ. ವ್ಯವಸಾಯ ಅಂದರೆ ಹೆಚ್ಚು ಪ್ರಸಿದ್ಧವಾಗಿರೋದು ಬೇಸಾಯ ಅಂತ. ಆ ಬೇಸಾಯ ಅನ್ನೋ ಅರ್ಥ ಅಲ್ಲ, ವ್ಯವಸಾಯ ಅಂದರೆ ಪ್ರಯತ್ನ ಅಂತ ಅರ್ಥ. ಹಾಗಿದ್ರೆ ಬೇಸಾಯಕ್ಕೆ ಯಾಕೆ ಆ ಶಬ್ದ ಬಳಸ್ತಾರೆ ಅಂದರೆ ಅಲ್ಲಿ ಹೆಚ್ಚು ಪ್ರಯತ್ನ ಬೇಕು ಅಂತ. ಹಾಗಾಗಿ ವ್ಯವಸಾಯ ಅನ್ನುವಂಥ ಶಬ್ದ ಹಿಂದೆ ಗೀತೆಯಲ್ಲೂ ಸಾಕಷ್ಟು ಸಲ ಬಂದಿತ್ತು. ವ್ಯವಸಾಯಾತ್ಮಿಕ ಬುದ್ಧಿ ಅಂದರೆ ನಿಶ್ಚಯಾತ್ಮಕವಾದಂಥ ಬುದ್ಧಿ, ಪ್ರಯತ್ನಶೀಲವಾದ ಬುದ್ಧಿ ಎನ್ನುವಂಥ ಅರ್ಥದಲ್ಲಿ ಹಿಂದೆ ಬಂದಿದೆ. ಇಲ್ಲೂ ಅದೇ ಅರ್ಥ, ಪ್ರಯತ್ನಶೀಲವಾದಂಥದ್ದು ಅಂತ. ನಿನ್ನ ಪ್ರಯತ್ನ ವ್ಯರ್ಥ ಅಂತಾನೆ ಭಗವಂತ. ಏನು ಅಂದರೆ ನಾನು ಎಲ್ಲದಕ್ಕೂ ಅಧಿಕಾರಿಯಾಗಿದ್ದೇನೆ ಅಂತ ಭ್ರಮಿಸಿ ನಾನು ಯುದ್ಧ ಮಾಡೋದಿಲ್ಲ ಅಂತ ಅಂದುಕೊಂಡು ನೀನು ಯುದ್ಧ ಮಾಡದೆ ಸುಮ್ಮನೆ ಕುಳಿತರೆ ನೀನು ಅಂದುಕೊಂಡಿದ್ದು ಕೈಗೂಡೋದಿಲ್ಲ. ಅಂದರೆ ನೀನು ಯುದ್ಧ ಮಾಡದೇ ಇರಲಾರೆ. ಯಾಕೆ ಅಂದರೆ ನಿನ್ನ ಒಳಗೆ
ಪ್ರಕೃತಿದತ್ತವಾಗಿರುವಂಥ ಸತ್ವಗುಣ ಮಿಶ್ರಿತವಾದ ರಜೋಗುಣದ ಆಧಿಕ್ಯ ಉಂಟು. ಸ್ವಭಾವ ಅಂತ ಹೇಳ್ತೇವಲ್ಲ, ಅದು ಕ್ಷಾತ್ರಗುಣ ನಿನ್ನಲ್ಲಿ ಉಂಟು. ಹಾಗಾಗಿ ಏನಾಗುತ್ತೆ ಅಂದರೆ, ಮೊದಲು ನೀನು ನಾ ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಸುಮ್ಮನೆ ಕುಳಿತುಕೊಳ್ತೀಯೇ. ಆಗ ಏನಾಗುತ್ತೆ ಅಂದರೆ, ನೀನು ಯುದ್ಧ ಮಾಡೋದಿಲ್ಲ ಅಂದ ಮಾತ್ರಕ್ಕೆ ಇಲ್ಲಿ ಬಂದವರು ನಡೀತಾ ಇರೋದೆಲ್ಲ ಯುದ್ಧ ಭೂಮಿಯಲ್ಲಿ ಅವರು ಯುದ್ಧ ಮಾಡದೇ ಇರ್ತಾರಾ? ನೀವು ಪಾಂಡವರು ಯುದ್ಧ ಬೇಡ ಅಂತಲೇ ಹೇಳಿದವರು. ದುರ್ಯೋಧನ ಕಾಲು ಕೆರೆದ ಯುದ್ಧಕ್ಕೆ ತಾನೇ ಕರೆದಿದ್ದಾನೆ ನಿಮ್ಮನ್ನು. ಹಾಗಾಗಿ ಅವನ ಕಡೆಯವರು ನಿಮ್ಮ ಮೇಲೆ ಬಾಣ ಎಸೆದೇ ಬಿಡ್ತಾರಾ? ಎಸೆತಾರೆ. ಆಗ ಏನಾಗುತ್ತೆ ಕೇಳಿದರೆ, ಅವರು ಯುದ್ಧ ಆರಂಭ ಮಾಡ್ತಾರೆ. ರಣದುಂದುಭಿ, ಪಣವ, ಆನಕ, ಗೋಮುಖ ಇವೆಲ್ಲವೂ ಸಹ ಮೊಳಗುತ್ತವೆ. ಹಾಗೆ ಮೊಳಗಿದ ತಕ್ಷಣ ಪುನಃ ಏನಾಗುತ್ತೆ ಅಂದರೆ, ಆನೆಗಳು ಗೀಳಿಡ್ತವೆ, ಕುದುರೆಗಳು ಕೆನೀತವೆ. ಅಷ್ಟಾದ ತಕ್ಷಣ ಸೈನಿಕರು ಒಬ್ಬರ ಮೇಲೊಬ್ಬರು ಬಾಣ ಎಸಿತಾರೆ, ಒಬ್ಬರ ಮೇಲೊಬ್ಬರು ಬೀಳ್ತಾರೆ. ಅವರ ಬಾಣಾಘಾತಕ್ಕೆ ದೇಹ ಛಿದ್ರ ವಿಚ್ಛಿದ್ರವಾಗುತ್ತೆ, ರುಂಡ ಮುಂಡಗಳು ಭೂಮಿ ಮೇಲೆ ಬೀಳ್ತವೆ, ರಕ್ತದ ಕೋಡಿ ಹರಿತದೆ. ಈ ರಕ್ತದ ಕೋಡಿ ಹರಿತಾ ಇರುವಾಗ ನಿನ್ನ ಒಳಗಿನ ಆ ಕ್ಷಾತ್ರ ಗುಣ ಸುಮ್ಮನೆ ಕುಳಿತಿರತ್ತ? ಆಗ ಇದ್ದಕ್ಕಿದ್ದ ಹಾಗೆ ಅದು ಭುಗಿಲೆದ್ದು ಬಿಡುತ್ತೆ ಅಂತಾನೆ ಕೃಷ್ಣ. ಅಷ್ಟೇ ಅಲ್ಲ, ಅದು ಕೆರಳುತ್ತದೆ. ಅದು ಕೆರಳಿದ ನಂತರ ಇನ್ನೇನಾಗುತ್ತೆ ಅಂದರೆ, ಯಾವ ಕೆಲಸವನ್ನು ನೀನು ಸತ್ವಪ್ರಧಾನವಾಗಿ ಬ್ರಹ್ಮಾರ್ಪಣ ಬುದ್ಧಿಯಿಂದ ಮಾಡಬೇಕಿತ್ತೋ ಅದನ್ನೇನೆ ನೀನು ಏನು ಮಾಡ್ತೀಯ ಅಂದರೆ, ರಾಜಸದ ಆವೇಶದಿಂದ, ಆ ಬ್ರಹ್ಮ ವಿಸ್ಮೃತಿಯಿಂದ, ಪರಮಾತ್ಮ ವಿಸ್ಮೃತಿಯಿಂದ ಮಾಡ್ತೀಯ. ಅಲ್ಲಿ ಏನು ಹೇಳ್ದಂಗಾಯಿತು? ರಾಜಸ ಗುಣಕ್ಕೆ ಸಿಲುಕಿ ನೀನು ಪರಮಾತ್ಮನನ್ನು ಮರೆತು ನಿನ್ನ ಕರ್ತವ್ಯ ಬುದ್ಧಿಯಿಂದ ಮಾಡುವುದಿಲ್ಲ. ಯುದ್ಧ ಮಾಡೇ ಮಾಡ್ತೀಯ. ಕೃಷ್ಣನ ವಿವರಣೆಯನ್ನು ನಾವು ಸುಳ್ಳು ಅಂತ ಹೇಳೋಕ್ಕಾಗತ್ತಾ? ಯಾಕೆ ಅಂದರೆ, ಮುಂದಿನ ಶ್ಲೋಕ ಈ ವಿಷಯವನ್ನು ಇನ್ನೂ ಸ್ಪಷ್ಟಪಡಿಸುತ್ತೆ. ಸ್ವಭಾವಜೇನ ಕೌಂತೇಯ ನಿಬದ್ಧ ಸ್ವೇನ ಕರ್ಮಣ ಕರ್ತುಂ ನೇಚ್ಛಸಿ ಯನ್ಮೋಹಾತ್ ಕರಿಷ್ಯಸ್ಯ ಅವಶೋಪಿ ತತ್. ಕೌಂತೇಯ, ಕ್ಷತ್ರಿಯ ಸ್ವಭಾವಜನ್ಯವಾದ ನಿನ್ನ ಶೌರ್ಯಾದಿ ಕರ್ಮದಿಂದ ನೀನು ನಿಯಂತ್ರಿತನಾಗಿದ್ದೀಯೇ. ಅಂದರೆ ನಿನ್ನ ಶೌರ್ಯ ಪರಾಕ್ರಮಗಳಿಂದಲೇ ನೀನು ಬಂಧಿತನಾಗಿದ್ದೀಯೆ. ಅವಿವೇಕದಿಂದ ಯುದ್ಧವನ್ನು ಮಾಡೋದಿಲ್ಲ ಅಂತ ನೀನು ಹೇಳ್ತೀಯಲ್ಲ, ಖಂಡಿತವಾಗಿ ಅದು ಆಗೋಲ್ಲ. ಪ್ರಕೃತಿಗೆ ವಶನಾಗಿ ಪರತಂತ್ರನಂಥ ನೀನು ಯುದ್ಧವನ್ನು ಮಾಡಿಯೇ ಮಾಡ್ತೀಯೆ. ಇದಿಷ್ಟು ಈ ಶ್ಲೋಕದ ಅರ್ಥ. ಭಗವಂತ ಏನು ಹೇಳ್ತಾನೆ ಈ ಶ್ಲೋಕದೊಳಗೆ? ನಿನಗೆ ಸ್ವಭಾವತಃ ಬಂದಿರುವಂತಹದ್ದು ಕ್ಷಾತ್ರ ಗುಣ, ಅದು ನಿನ್ನ ಸ್ವಭಾವ. ಆ ಕ್ಷಾತ್ರ ಗುಣವನ್ನು ಬಿಡ್ತೇನೆ ಅಂತ ಅಂದ್ಕೊಂಡ್ರೂ ಸಹ ಆ ಗುಣ ನಿನ್ನನ್ನು ಬಿಡೋದಿಲ್ಲ. ಅದು ಆಗೋದು ಕೆಲವು ಸಲ ಸಮಸ್ಯೆ. ನಾವು ಬಿಟ್ಟುಬಿಡಬೇಕು ಅಂತ ಅಂದ್ಕೊಂಡಿರ್ತೇವೆ, ಆದರೆ ನಮಗಿರುವಂಥ ಗುಣ ನಮ್ಮನ್ನು ಬಿಡೋದಿಲ್ಲ. ಅವುಗಳನ್ನು, ನಿನ್ನ ಗುಣವನ್ನು ಸ್ವಧರ್ಮಕ್ಕೆ ಉಪಯೋಗಿಸುವಂಥದ್ದು ನಿನ್ನ ಕರ್ತವ್ಯ. ಆ ಗುಣವನ್ನು ಬಿಟ್ಟು, ಅಂದರೆ ಸ್ವಕರ್ತವ್ಯವನ್ನು, ಸ್ವಧರ್ಮವನ್ನು ಬಿಟ್ಟು ನೀನು ಸನ್ಯಾಸಕ್ಕೆ ಕಾಲಿಡುವಂಥದ್ದು ಅದು ನಿನ್ನ ಸ್ವಭಾವಕ್ಕೆ ಉಚಿತವಾದದ್ದು ಅಲ್ಲ. ಅಷ್ಟೇ ಅಲ್ಲ, ಹಾಗೆ ಕ್ಷಾತ್ರ ಧರ್ಮದಲ್ಲಿ, ಕ್ಷಾತ್ರ ಗುಣದಲ್ಲಿರುವಂಥ ನೀನು ಸನ್ಯಾಸ ಧರ್ಮವನ್ನು ಸ್ವೀಕರಿಸ್ತೇನೆ ಎನ್ನುವಂಥದ್ದು ಪರಧರ್ಮ. ಸ್ವಧರ್ಮೇ ನಿಧನಂ ಶ್ರೇಯ, ನೋಡ್ಕೊಂಡು ಬಂದಿದ್ದೇವೆ ನಾವು ಅದನ್ನು. ಅದರಿಂದ ಏನಾಗುತ್ತೆ ಅಂದರೆ, ನೀನು ವಿವೇಕವನ್ನು ಮತ್ತು ವಿಚಾರವನ್ನು ಕಳ್ಕೊಂಡು ಗಾಣಕ್ಕೆ ಕಟ್ಟಿದ ಎತ್ತು ಹೇಗೆ ಪರವಶವಾಗಿ ಕೆಲಸ ಮಾಡುತ್ತೋ ಹಾಗೆ ನೀನು ಪರವಶನಾಗಿ ಕೆಲಸ ಮಾಡ್ತೀಯ.
ಹಿಂದಿನ ಶ್ಲೋಕದಲ್ಲಿ ವಿನಂಕ್ಷಸಿ ಅಂತ ಹೇಳಿದ್ನಲ್ಲ, ಪ್ರಶ್ನೆ ಇಷ್ಟೇ, ಯುದ್ಧಕ್ಕೆ ನೀನು ಈಗ ಅಡಿ ಮುಂದೆ ಹೆಜ್ಜೆ ಇಟ್ಟರೆ ನಿನಗೆ ವಿಚಾರ, ನಿನ್ನ ಕರ್ತವ್ಯ ಪಾಲನೆ, ಸ್ವಧರ್ಮ ರಕ್ಷಣೆ ಎಲ್ಲವೂ ಆಗತ್ತೆ. ಅದನ್ನು ಬಿಟ್ಟು ನೀನು ಸನ್ಯಾಸಿ ಆಗ್ತೇನೆ ಅಂತ ಹೋದರೆ ಹೋಗ್ತೀಯೇ, ಯುದ್ಧವನ್ನು ಬಿಡಲಿಕ್ಕಾಗದೆ ವಾಪಸ್ ಬರ್ತೀಯೇ, ನೀನು ಪ್ರಕೃತಿಗೆ ಪರವಶನಾಗಿ ಗಾಣಕ್ಕೆ ಕಟ್ಟಿದ ಎತ್ತಿನ ಹಾಗೆ ಅದು ಹೇಳಿದಾಗ ಕೇಳ್ತೀಯ. ಸ್ವಾತಂತ್ರ್ಯವನ್ನು ಕಳ್ಕೊಂಡು ಬದುಕುವುದು ನಾಶ ಅಲ್ವಾ? ವಿನಂಕ್ಷ್ಯಸಿ ಅಂತ ಹೇಳಿದ್ನಲ್ಲ ಹಿಂದೆ, ಅದು ಪರಾಧೀನತೆಯಿಂದ ಬದುಕುವಂಥದ್ದು ನಾಶ ಅಲ್ವಾ? ಸ್ವಾತಂತ್ರ್ಯ ಇಲ್ಲದ ಬದುಕನ್ನು ಯಾರು ಇಷ್ಟಪಡ್ತಾರೆ? ಹಿಂದೆ ನಾವೆಲ್ಲ ಓದಬೇಕಿದ್ರೆ ಒಂದು ಪದ್ಯ ಇತ್ತು, ಸ್ವಾತಂತ್ರ್ಯವನ್ನು ಕಳೆದುಕೊಂಡಂಥ ಒಂದು ಪಕ್ಷಿಯ ಕಥೆ. ನಾನು ಪಂಜರದ ಪಕ್ಷಿ, ಇನ್ನು ನನಗಾರು ಗತಿ, ಕೇಳ ಬಯಸುವೆ ಏನು ನನ್ನ ಒಡಲ ವ್ಯಥೆಯ ಅಂತ. ಆ ಸ್ವಾತಂತ್ರ್ಯ ಹರಣವಾದಾಗ ಮನುಷ್ಯ ಇಷ್ಟೆಲ್ಲ ಕಷ್ಟಪಡ್ತಾನೆ ಅನ್ನೋದಕ್ಕೆ ನಮಗೆ ಮರ್ತು ಹೋಗಿದೆ ಪ್ರಾಯಶಃ. ನಾವೆಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ಹುಟ್ಟಿದವರು, ಅದು ಬರೋಕ್ಕಿಂತ ಮೊದಲು ಇಲ್ಲಿ ಇದ್ದವರು ಇದ್ದೀರಲ್ಲ, ನಿಮಗೆ ಗೊತ್ತು ಅದರ ಬೆಲೆ ಏನು ಅಂತ. ಹಾಗಾಗಿ ವಿನಂಕ್ಷ್ಯಸಿ ಅನ್ನೋದಕ್ಕೆ ಇಲ್ಲಿ ಅರ್ಥ. ಅಷ್ಟಾದ ಮೇಲೆ ಮತ್ತೆ ಭಗವಂತ ಮುಂದುವರೆದು ಹೇಳ್ತಾನೆ, ನೋಡು, ನಿನ್ನನ್ನು ಹಾಳು ಮಾಡಿಕೊಳ್ಳುವುದು, ನಿನ್ನನ್ನು ಮೇಲೆತ್ತಿಕೊಳ್ಳುವುದು ನಿನ್ನ ಕೈಯಲ್ಲಿದೆ. ಏನು ಮಾಡ್ತೀಯ ಮಾಡು. ಹಾಗಿದ್ದರೆ ಇವಾಗ ನಾನು ಈ ಸನ್ಯಾಸ ಧರ್ಮವನ್ನು ಸ್ವೀಕರಿಸಿಕೊಂಡು ಹೋಗೋದಕ್ಕೆ ಆಗೋದಿಲ್ವಾ? ಕ್ಷಾತ್ರ ಸ್ವಭಾವವನ್ನು ಮೆಟ್ಟಿ ನಿಲ್ಲೋದಕ್ಕೆ ಆಗೋದಿಲ್ವಾ ಅಂತ ಒಂದು ಪ್ರಶ್ನೆ ಅರ್ಜುನನಿಗೆ ಬಂತ ಬಿಡ್ತಾ, ನಮಗಂತೂ ಬರ್ತದೆ. ಅರ್ಜುನನ ಕ್ಷಾತ್ರ ಗುಣವನ್ನು ಅಮುಕಿ ಆ ಸನ್ಯಾಸ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದ್ನಲ್ಲ, ಆ ಗುಣ ಈಗ ಮೇಲೆ ಬರಲಿಕ್ಕೆ ಆಗೋದಿಲ್ವಾ, ಸತ್ವಗುಣ ಅಂತ ಒಂದು ಪ್ರಶ್ನೆ. ಇದಕ್ಕೆ ಶಾಸ್ತ್ರ ಒಂದು ಸಮಾಧಾನ ಹೇಳುತ್ತೆ, ಆಗೋದಿಲ್ಲ ಅಂತ. ಆಗೋದಿಲ್ಲ ಅಂದರೆ ಆಗಬಹುದು, ಆಗೋದಿಲ್ಲ ಅನ್ನೋದು ಸಮಾಧಾನ, ಆಗ್ತದೆ ಅನ್ನೋದು ಸಮಾಧಾನ. ಹೇಗೆ ಅಂದರೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಸ್ವಭಾವ ಅನ್ನೋದು ಒಂದು ಇರ್ತದೆ. ಸ್ವಭಾವ ಅಂದರೆ ಏನು ಅಂದರೆ, ಪೂರ್ವಜನ್ಮಕೃತ ಧರ್ಮಾಧರ್ಮಾದಿ ಸಂಸ್ಕಾರ ವರ್ತಮಾನ ಜನ್ಮಾದವು ಅಭಿವ್ಯಕ್ತ ಅಂತ. ಅಂದರೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದಂತಹ ಪಾಪ ಪುಣ್ಯಗಳ ಸಂಸ್ಕಾರ ಇರ್ತದೆ, ಅಥವಾ ಒಳ್ಳೆಯದು ಕೆಟ್ಟದರ ಸಂಸ್ಕಾರ ಇರ್ತದೆ, ಅದು ಈ ಜನ್ಮದಲ್ಲಿ ಉದ್ಬುದ್ಧವಾಗ್ತದೆ. ಇದಕ್ಕೆ ಸ್ವಭಾವ ಅಂತ ಹೆಸರು, ಸಂಸ್ಕಾರ ಅಂತ ಹೆಸರು. ಆಯಿತು, ಈ ಸಂಸ್ಕಾರ ಒಂದು ಕಡೆಗೆ. ಇನ್ನೊಂದು ಕಡೆಗೆ ನಾನು ಇವಾಗ ಸನ್ಯಾಸಿಯಾಗಿ ಹೋಗಬೇಕು ಅಂತ ಅರ್ಜುನ ಮಾಡುವಂತಹದ್ದು ಪ್ರಯತ್ನ. ಅಂದರೆ ಒಂದು ಕಡೆಗೆ ಹಿಂದಿನ ಜನ್ಮದ ಸಂಸ್ಕಾರ, ಇನ್ನೊಂದು ಕಡೆಗೆ ಈ ಜನ್ಮದ ಪ್ರಯತ್ನ. ಇವೆರಡೂ ಸಹ ಪ್ರತಿಯೊಬ್ಬನ ಅಂತಃಕರಣದಲ್ಲೂ ಸಂಘರ್ಷ ಮಾಡ್ಕೊಳ್ತಾನೇ ಇರ್ತವೆ, ನಿರಂತರ ನಡೀತಾನೆ ಇರುತ್ತೆ ಅದು. ಆದರೆ ಏನಾಗತ್ತೆ ಅಂದರೆ, ಕೆಲವು ಜನರಲ್ಲಿ ಪ್ರಯತ್ನ ಮೇಲೆದ್ದು ಹಿಂದಿನ ಜನ್ಮದ ಸಂಸ್ಕಾರ ಕೆಳಕ್ಕೆ ಹೋಗಿಬಿಡ್ತದೆ. ಯಾಕೆಂದರೆ ಆ ಸಂಸ್ಕಾರ ಯಾವ ಪ್ರಮಾಣದಲ್ಲಿ ಇದೆಯೋ ಅದಕ್ಕಿಂತ ಪ್ರಯತ್ನದ ಪ್ರಮಾಣ ಹೆಚ್ಚಾದಾಗ ಸಂಸ್ಕಾರದ ಶಕ್ತಿ ಕಡಿಮೆ ಆಗ್ತದೆ, ಹಿಂದಿನ ಜನ್ಮದ ಸಂಸ್ಕಾರದ್ದು. ಅದನ್ನೇ ಇಲ್ಲಿ ಸಾಧನೆ ಅಂತ ಹೇಳೋದು. ಮತ್ತು ಕೆಲವು ಜನರು ಏನಾಗುತ್ತೆ ಅಂತ ಕೇಳಿದರೆ, ಆ ಹಿಂದಿನ ಜನ್ಮದ ಸಂಸ್ಕಾರವೇ ಮೇಲೆದ್ದು ಬಂದುಬಿಡ್ತದೆ, ಈ ಜನ್ಮದ ಪ್ರಯತ್ನ ಕಡಿಮೆ ಆಗಿಬಿಡ್ತದೆ. ಆಗೇನಾಗುತ್ತೆ ಕೇಳಿದರೆ ಅದೇ ಕೆಲಸ ಮಾಡುತ್ತೆ. ಎಂಥ ಸುಂದರವಾದ ಮಾತು ನೋಡಿ ಇವೆಲ್ಲ. ಈಗ ಅರ್ಜುನನ ತೆಗೆದುಕೊಳ್ಳೋಣ ನಾವು. ಅರ್ಜುನ ನಾನು ಸನ್ಯಾಸ ಧರ್ಮವನ್ನು ಸ್ವೀಕಾರ ಮಾಡ್ತೇನೆ ಅಂತ ಹೇಳ್ತಾನೆ. ಕೃಷ್ಣ ಅವನನ್ನು ಮೊದಲಿಂದನೂ ನೋಡಿದ್ದಾನೆ. ಅರ್ಜುನ ಯಾವತ್ತಾದರೂ ಸನ್ಯಾಸ ಸ್ವೀಕಾರ ಮಾಡೋದಕ್ಕೆ ಬೇಕಾದ ಸಾಧನೆಯನ್ನು, ಪ್ರಯತ್ನವನ್ನು ಈ ಜನ್ಮದಲ್ಲಿ ಮಾಡಿದ್ದಾನೋ? ಒಂದೇ ಒಂದು ಸಲ ವೇಷ ಹಾಕ್ಕೊಂಡಿದ್ದ. ಅಲ್ವಾ? ಏನಾಯಿತು? ಸುಭದ್ರೆ ಕರ್ಕೊಂಡು ಬಂದ. ದ್ರೌಪದಿ ಅದನ್ನೂ ಹೇಳಿದ್ಲು, ನೋಡು ತಂಗಿ, ನಾನು ನಿನಗೆ ಆಶೀರ್ವಾದ ಮಾಡುವ ಹಾಗೆ
ನಿನಗೆ ಮತ್ತೆ ಇನ್ನೊಂದು ತಂಗಿಗೆ ಆಶೀರ್ವಾದ ಮಾಡುವ ಪರಿಸ್ಥಿತಿ ಬರದೇ ಇರಲಿ ಅಂತ ಅರ್ಥ ಮಾಡ್ಕೊಳ್ಳಿ ಏನು ಅಂತ. ಅದೇ ಧರ್ಮರಾಜ ಆದರೆ ಆಗಬಹುದು, ಆದರೆ ಅರ್ಜುನನಿಗೆ ಅದಕ್ಕಾಗೋದಿಲ್ಲ. ಆಯಿತು ಅಂದರೆ ಈ ಜನ್ಮದಲ್ಲಿ ಸನ್ಯಾಸ ಧರ್ಮಕ್ಕೆ ಬೇಕಾದ ಪ್ರಯತ್ನ ಅವನು ಮಾಡಲಿಲ್ಲ ಅನ್ನೋದು ಸ್ಪಷ್ಟ, ನಿಚ್ಚಳ. ಅಂದರೆ ಪ್ರಯತ್ನದ ಭಾಗ ಕಡಿಮೆ. ಹೋಗಲಿ, ಆ ಕ್ಷಾತ್ರ ಗುಣವನ್ನು ಕಳ್ಕೊಳ್ಳೋದಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ದಾನೋ ಅಂತ ಕೇಳಿದರೆ, ಮೊನ್ನೆ ಗೋಗ್ರಹಣ ಅಂದರೆ ಈ ಮಹಾಭಾರತ ಯುದ್ಧ ಆಗೋದಕ್ಕಿಂತ ಜಸ್ಟ್ 1.5 ತಿಂಗಳ ಮೊದಲು ಇವನೊಬ್ಬನೇ ಹೋಗಿ ಭೀಷ್ಮ, ದ್ರೋಣ, ಕರ್ಣ, ದುರ್ಯೋಧನ ಎಲ್ಲರನ್ನೂ ಸಹ ಮಟ್ಟ ಹಾಕಿ ಬಂದಿದ್ದಾನೆ, ಒಬ್ಬನೇ. ನಾನು ಹೇಳಿದ್ದೇನೆ ಉತ್ತರ ಕುಮಾರನಿಗೆ ಅವನು ಹೇಳುವ ಮಾತುಗಳನ್ನೆಲ್ಲ. ಅಲ್ಲಿಗೆ ತೀರ್ಮಾನ ಮಾಡಿ ಅರ್ಜುನನಲ್ಲಿ ಸ್ವಭಾವ ಯಾವುದಿದೆ, ಕ್ಷಾತ್ರವೋ ಬ್ರಾಹ್ಮವೋ? ಭಗವಂತನ ವಿವರಣೆಯನ್ನು ನಾವು ಅಲ್ಲಗಳ್ಳಲಿಕ್ಕಾಗೋದಿಲ್ಲ. ಆದರೆ ನಾವು ಅವನು ಯಾವ ದೃಷ್ಟಿ ಇಟ್ಕೊಂಡು ಹೇಳ್ತಾನೆ ಅನ್ನೋದನ್ನು ನೋಡಬೇಕಷ್ಟೇ. ಹಾಗಾಗಿ ಅರ್ಜುನನಲ್ಲಿ ಈ ಕ್ಷಾತ್ರಗುಣ ಅದು ತುಡಿತಾ ಇದೆ. ಆಯಿತು, ಈಗ ಇನ್ನೊಂದು ಪ್ರಶ್ನೆ. ಹಾಗಿದ್ರೆ ಈಗ ಸನ್ಯಾಸ ಆಗ್ತೇನೆ, ಸನ್ಯಾಸ ಸ್ವೀಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನಲ್ಲ ಅಂದರೆ, ಅದು ಕ್ಷಣಿಕವಾದ ಮೋಹ. ತನ್ನವರು ಸಾಯ್ತಾರೆ, ಅದು ಕ್ಷಣಿಕ ಮೋಹ. ಮೋಹ ಅಂದರೆ ಅಜ್ಞಾನ ಅಂತ ಅರ್ಥ. ಆ ಮೋಹಕ್ಕೆ ಅವನು ಒಳಗಾಗಿದ್ದಾನೆ. ಆ ಮೋಹಕ್ಕೆ ಒಳಗಾದ್ದರಿಂದ ಏನಾಗಿದೆ ಅಂತ ಕೇಳಿದರೆ, ಈ ಮೋಹವನ್ನು ಅವನು ಮರೆತು ಬಿಟ್ಟರೆ ಅವನು ಯುದ್ಧಕ್ಕೆ ತೊಡಗ್ತಾನೆ. ಆದರೆ ಪ್ರಶ್ನೆ ಇಷ್ಟೇ, ಅವನು ತಾನಾಗಿಯೇ ಈಗ ಆ ಮೋಹವನ್ನು ಮರೆಯುವಂತಹ ಸ್ಥಿತಿ ತಕ್ಷಣಕ್ಕಿಲ್ಲ. ಯಾಕೆಂದರೆ ಮೋಹ ಮರೆಯೋದಕ್ಕೆ ಹೆಚ್ಚು ಸಮಯ ಹಿಡಿಯುತ್ತೆ. ಈಗ ನಾವು ಹೇಳ್ತೇವಲ್ಲ, ಯಾರೋ ಒಬ್ಬರನ್ನ ಕಳ್ಕೊಂಡಾಗ ಒಬ್ಬ ವ್ಯಕ್ತಿ ದುಃಖ ಆಗುತ್ತೆ. 1 ವರ್ಷ ಆಗೋಷ್ಟೊತ್ತಿಗೆ ಅವ್ರು ಮೊದಲು ಹಾಗೆ ಸರಿಯಾಗಿಬಿಡ್ತಾರೆ. ಆ ಕಳ್ಕೊಂಡು ವ್ಯಕ್ತಿಯನ್ನು ಇನ್ನೊಬ್ಬ ವ್ಯಕ್ತಿ ಇರ್ತಾನಲ್ಲ ಕಳ್ಕೊಂಡವನು, ಅವನು 2 ದಿವಸಕ್ಕೆ ಮೊದಲಾಗಿ ಉತ್ಸಾಹಿ ಆಗುವಂದ್ರೆ ಆಗ್ತಾನೆ? ಇಲ್ಲ ತಾನೆ. ಯಾಕೆಂದರೆ ಆ ಮೋಹ ಅಳಿಯೋದಕ್ಕೆ, ಸಹಜವಾಗಿ ಮೋಹ ಅಳಿಯೋಲ್ಲ, ಅದ್ರ ಮೇಲೆ ಬೇರೆ ವಿಚಾರಗಳು ಬಂದು ಆ ಮೋಹದ ಮೇಲೆ ಮತ್ತಿಷ್ಟು ಕಸ ಕಟ್ಟಿ ಅದು ಒಂಥರ ಮುಚ್ಕೊಂಡು ಹಾಗೇ ಇರುತ್ತೆ. ಹೀಗೆ ಸಹಜವಾಗಿ ಇದ್ದ ಮೋಹ ಮರೆ ಆಗುವುದಕ್ಕೆ, ಮಾಸಿ ಹೋಗುವುದಕ್ಕೆ ದೀರ್ಘಕಾಲ ಅಪೇಕ್ಷಿತವಾಗ್ತದೆ. ಹೀಗೆ ಸಹಜವಾಗಿಯೇ ಮೋಹ ಕಡಿಮೆ ಆಗ್ತದೆ ಅಂತಾದರೆ ಮತ್ತಿಲ್ಲಿ ಗೀತೆಯ ಉಪದೇಶ ಯಾಕೆ ಅಂತ ಇನ್ನೊಂದು ಪ್ರಶ್ನೆ. ಅಲ್ಲೇ ಉತ್ತರ ಉಂಟು. ಅದು ಸಹಜವಾಗಿ ಮೋಹ ಕಡಿಮೆ ಆಗೋದಕ್ಕೆ ತುಂಬ ಸಮಯ ಬೇಕು. ಈಗ ಅರ್ಜುನ ಎಲ್ಲಿದ್ದಾನೆ? ಯುದ್ಧ ಭೂಮಿಯಲ್ಲಿ ಇದ್ದಾನೆ. ಈಗಾಗಲೇ ಶಂಖ ಊದಿ ಆಗಿದೆ, ಸಿಗ್ನಲ್ ಕೊಟ್ಟು ಆಗಿದೆ, ಹೌದು ತಾನೆ? ಹೀಗಿದ್ದಾಗ ಅವನ ಮೋಹ ಈಗ ನಿಧಾನವಾಗಿ ಅಳಿದರೂ ಆಗಬಹುದೋ ಅಥವಾ ತಕ್ಷಣಕ್ಕೆ ಅಳಿಬೇಕಾ? ತಕ್ಷಣಕ್ಕೆ ಅಳಿಬೇಕು. ತೀರ್ಮಾನಕ್ಕೆ ಬರಬೇಕು ತಾನೆ ನಾವು. ಯಾಕೆಂದರೆ ಯುದ್ಧ ಭೂಮಿಯಲ್ಲೇ ಅವನಿದ್ದಾನೆ, ಯುದ್ಧಕ್ಕೆ ಸನ್ನದ್ಧನಾಗ, ಮೊದಲನೇ ಉತ್ಸಾಹ ಅವನಲ್ಲಿ ತುಂಬಬೇಕು. ಈಗ ಅದಕ್ಕೋಸ್ಕರ ಭಗವಂತ ಗೀತೋಪದೇಶವನ್ನು ಮಾಡುವಂತಹ ಅನಿವಾರ್ಯತೆ ಬಂತು. ಇದು ಮೊದಲನೇ ಕಾರಣ. ಎರಡನೇದು, ಮೋಹ ಮರೆತರೆ ಸಾಲದು. ಯಾಕೆಂದರೆ ಈ ಮರೆತು ಹೋದದ್ದು ಇನ್ನೊಂದು ಸಲ ನೆನಪಿಗೆ ಬಂದುಬಿಡ್ತದೆ. ಅದು ಡೇಂಜರ್. ಮರೆಯೋದುಂಟಲ್ಲ, ಅದು ಯಾವಾಗಲೂ ಹಾಗೆ ನಮಗೆ ಬೇಕಾದಾಗ ಮರೀತದೆ, ಬೇಡದಿದ್ದಾಗ ನೆನಪಿಗೆ ಬಂದುಬಿಡ್ತದೆ. ಇದು ನಮ್ಮೆಲ್ಲರ ಅನುಭವದಲ್ಲುಂಟು. ಹಾಗಾಗಿ ಈಗ ಮರೆತ ಮೋಹ 18 ದಿವಸ ನಡೆಯುವಂಥ ಯುದ್ಧದ ಮಧ್ಯೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಅದು ಬಂದುಬಿಟ್ರೆ, ಬಂತು ಕೂಡ ಅರ್ಜುನನಿಗೆ ಅಭಿಮನ್ಯುವಿನ ಮರಣದ ಸಂದರ್ಭದಲ್ಲಿ. ಕೃಷ್ಣ ಹೇಳ್ತಾನೆ, ನಿನಗೆ ಗೀತೋಪದೇಶ ಮಾಡಿದ್ದು ವ್ಯರ್ಥ ಆಗೋಯ್ತು ಕಣಯ್ಯ ಅಂತ. ಮೋಹಕ್ಕೆ ಸಿಲುಕಿದ, ನಾನು ಯುದ್ಧ ಮಾಡಲ್ಲ ಅಂದ, ಅಳ್ತಾ ಇದ್ದ. ಆಗ ಹೇಳ್ತಾನೆ,
ನಿನಗೆ ಯಾವ ಶಬ್ದ ಹೇಳಿ ನಾನು ಬೈಬೇಕಾ ಗೊತ್ತಾಗ್ತಾ ಇಲ್ಲ ಅಂದ ಕೃಷ್ಣ. ಹಾಗಾಗಿ ಈಗ ಅದು ಮರೆತರೆ ಸಾಲದು, ಮೋಹ ಏನಾಗಬೇಕು, ಅಳಿಬೇಕು, ನಾಶ ಆಗಬೇಕು. ಈ ಮೋಹ ಹೇಗಿರುತ್ತೆ ಅಂದರೆ ಒಂದು ರೀತಿ ಗರಿಕೆ ಹುಲ್ಲಿದ್ದ ಹಾಗೇ, ಬೇಸಿಗೆಯಲ್ಲಿ ಸತ್ತೋಗ್ತವೆ ಅವು ಪೂರ್ತಿಯಾಗಿ. ಒಂದು ಮಳೆ ಬಿದ್ದ ತಕ್ಷಣ ನಾನಿದ್ದೇನೆ ಅನ್ನತ್ತೆ ಅದು. ಹಾಗೆ ಆ ಸಂದರ್ಭ ಬಂದ ತಕ್ಷಣ ಮೋಹ ಮತ್ಪುನಃ ಜಾಗೃತ ಆಗಿಬಿಡ್ತದೆ. ಆಗ ಜಾಗೃತ ಆದಾಗ ಮತ್ಪುನಃ ಅರ್ಜುನ ತನ್ನ ಕರ್ತವ್ಯದಿಂದ ವಿಮುಖನಾಗ್ತಾನೆ. ಅದಕ್ಕೋಸ್ಕರ ಮೋಹ ಮರೆತರೆ ಸಾಲದು, ಮೋಹ ಸಂಪೂರ್ಣ ನಾಶ ಆಗಬೇಕು. ಮೋಹ ಅಂದರೆ ಅಜ್ಞಾನ, ಅಜ್ಞಾನದ ಕೂಸು ಮೋಹ. ಆ ಮೋಹ ನಾಶ ಆಗೋದು ಯಾವುದರಿಂದ ಅಂದರೆ ಜ್ಞಾನ ಮಾತ್ರದಿಂದ. ಅದಕ್ಕೆ ಗೀತಾ ಜ್ಞಾನಾಮೃತವನ್ನು ಉಣಬಡಿಸಬೇಕಾಯ್ತು ಅವನಿಗೆ. ಹೀಗೆ ಎರಡು ಕಾರಣದಿಂದ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಗೀತೋಪದೇಶ ಮಾಡುವಂತಹ ಅನಿವಾರ್ಯತೆ ಬಂತು. ನಮ್ಮೆಲ್ಲರ ಬದುಕೇ ಒಂದು ಯುದ್ಧ ಭೂಮಿ. ನಮ್ಮ ಕರ್ಮಕ್ಷೇತ್ರವೇ ಯುದ್ಧ ಭೂಮಿ. ಅಂದು ನಮ್ಮ ದೇಶದಲ್ಲಿ ಇಂಥವನು ಒಬ್ಬನೇ ಅರ್ಜುನ. ಇವತ್ತು ನಾವೆಲ್ಲರೂ ಅರ್ಜುನರು. ನಮ್ಮ ಕರ್ತವ್ಯ ಮಾಡುವಾಗ ಇಂತಹ ಮೋಹಗಳು ಬಂದು ನಮ್ಮ ಕರ್ತವ್ಯಕ್ಕೆ ಅಡ್ಡಿಯಾಗ್ತವೆ. ಆಗ ಗೀತೆಯ ಕೆಲವು ಶ್ಲೋಕಗಳು ಅನನ್ಯಾಶ್ಚಿಂತಯಂತೋ ಮಾಂ ನಮೇ ಭಕ್ತಃ ಪ್ರಣಶ್ಯತಿ ಸ್ವೇ ಸ್ವೇ ಕರ್ಮಣ್ಯಭಿರತಃ ಮತ್ತು ಮಚ್ಚಿತ್ತ ಸತತಂಭವ, ಈ ಎಲ್ಲ ಮಾತುಗಳು ನಮಗೆ ಏನು ಮಾಡ್ತವೆ ಕೇಳಿದರೆ ಆ ಮೋಹವನ್ನು ಅಳಿಸಿ ಉತ್ಸಾಹವನ್ನು ತುಂಬುತ್ತವೆ. ಹಾಗಾಗಿ ಕಾರ್ಯಕ್ಷೇತ್ರದಲ್ಲಿ ಮುಂದಾದಾಗ, ತೊಡಕುಂಟಾದಾಗ ಅವುಗಳನ್ನು ದೂರ ಮಾಡೋದಕ್ಕೆ ಗೀತೆಯಂತಹ ದಿವ್ಯ ಔಷಧ ಇನ್ನೊಂದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಅರ್ಜುನನಿಗೆ ಬಂದಂಥ ಮೋಹವನ್ನು ಸಂಪೂರ್ಣವಾಗಿ ನಾಶ ಮಾಡೋದಕ್ಕೋಸ್ಕರ ಗೀತೋಪದೇಶ ಅನಿವಾರ್ಯ ಆಯಿತು. ಇಷ್ಟು ಆದ ಮೇಲೆ ಅದನ್ನು ಹೇಳ್ತಾನೆ, ಕರ್ತುಂ ನೇಚ್ಛಸಿ ಎನ್ಮೋಹಾತ್, ಮೋಹದಿಂದ ನೀನು ಮಾಡೋದಿಲ್ಲ ಅಂತ ಹೇಳಿದ್ರು ಸಹ ಅವಶ್ಯಃ ಕರಿಷ್ಯಸಿ, ಪರಾಧೀನನಾಗಿ. ಯಾರಿಗೆ ಪರಾಧೀನನಾಗಿ? ಆ ಪ್ರಕೃತಿಗೆ, ಸ್ವಭಾವಕ್ಕೆ. ಪ್ರಕೃತಿ ಅಂದರೆ ಸ್ವಭಾವ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ನೀನು ಮಾಡಿಯೇ ಮಾಡ್ತೀಯೆ. ಅಲ್ಲಿಗೆ ಏನು ಹೇಳ್ದಂಗಾಯ್ತು ಅಂದರೆ 2 ದಿವಸ ಮತ್ತುನಃ ಕಾವಿ ಬಟ್ಟೆ ಹಾಕ್ತೀಯೆ, 3ನೇ ದಿವಸ ಬಂದುಬಿಟ್ಟು ಧನುಸ್ಸನ್ನು ಹಿಡಿತೀಯೆ. ನಗೆ ಪಾಟ್ಲಲ್ವ ಇದು? ಆದ್ದರಿಂದ ವಿಚಾರ ಮಾಡು. ಮತ್ತೆ ಮುಂದುವರೆದು ಹೇಳ್ತಾನೆ ಗೀತಾಚಾರ್ಯ, ನೀನು ಹೇಳಿದಷ್ಟು ಸುಲಭವಿಲ್ಲ ಸನ್ಯಾಸ ಸ್ವೀಕಾರ ಮಾಡಿ ಹೋಗ್ತೇನೆ ಅನ್ನೋದು. ಯುದ್ಧ ನೀನು ಮಾಡಲೇಬೇಕಾಗತ್ತೆ, ನೀ ಮಾಡ್ತೀಯೇ ಅಂತಾನೆ ಭಗವಂತ. ಯಾಕೆ? ಅವನು ಕೊಡುವ ಕಾರಣ ನೋಡಿ, 61ನೆಯ ಶ್ಲೋಕ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಅರ್ಜುನ ಪ್ರಭುವಾದಂತಹ ಈಶ್ವರ ಸರ್ವ ಪ್ರಾಣಿಗಳ ಹೃದಯ ದೇಶದಲ್ಲಿ ಇದ್ದಾನೆ. ತಿರುಗುವಂತಹ ಯಂತ್ರವನ್ನೇರಿದ ಬೊಂಬೆಗಳನ್ನು ತಿರುಗಿಸುವಂತೆ ತನ್ನ ಮಾಯೆಯಿಂದ ಪ್ರಾಣಿಗಳನ್ನು ತಿರುಗಿಸ್ತಾ ಇರ್ತಾನೆ. ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಈ ಶ್ಲೋಕ ಪ್ರಸಿದ್ಧವಾದ ಶ್ಲೋಕ, ಅದಕ್ಕಿಂತ ಹೆಚ್ಚು ಮುಖ್ಯವಾದ ಶ್ಲೋಕ. ಏನು ಹೇಳುತ್ತೆ ಈ ಶ್ಲೋಕ ಅಂದರೆ, 2 ವಿಚಾರವನ್ನು ಪ್ರಧಾನವಾಗಿ ಹೇಳುತ್ತೆ. ಒಂದು, ಈಶ್ವರ ಎಲ್ಲಿದ್ದಾನೆ ಅನ್ನೋದಕ್ಕೆ ಉತ್ತರ ಕೊಡುತ್ತೆ. 2ನೇದು, ಅವನು ಏನು ಮಾಡ್ತಾನೆ ಅನ್ನೋದಕ್ಕೆ ಉತ್ತರ ಕೊಡುತ್ತೆ. ನೋಡಿ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಮೊದಲನೇ ಪ್ರಶ್ನೆಗೆ ಉತ್ತರ ಎಲ್ಲಿದ್ದಾನೆ ಅಂದರೆ ಇಲ್ಲಿದ್ದಾನೆ. ಏನು ಮಾಡ್ತಾನೆ ಅಂದರೆ ಭ್ರಾಮೆಯನ್ನು ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಅದಕ್ಕೆ ಉತ್ತರ ಹೇಳ್ತಾನೆ. ನಾನು ಯಾಕೆ ಹೇಳಿದೆ ಅಂದರೆ ನೆನಪಿಟ್ಟುಕೊಳ್ಳೋದು ಸುಲಭ ಅಂಥೇಳಿ 2 ವಾಕ್ಯ ಹೇಳಿಬಿಟ್ಟೆ ಅಂತ.
ಈಗ ಮೊದಲನೇದನ್ನು ನೋಡೋಣ ಸ್ವಲ್ಪ. ನಮ್ಮಲ್ಲಿ ಬಹಳಷ್ಟು ಜನರಿಗೆ ಪ್ರಶ್ನೆ ಏನು ಅಂದರೆ, ದೇವರು ಎಲ್ಲಿದ್ದಾನೆ ಅಂತ. ಆದರೆ ಎಲ್ಲಿದ್ದಾನೆ ಅಂತ ನಾವು ಯಾರ ಹತ್ರ ಕೇಳ್ತೇವೋ ಅವರು ನಮ್ಗೆ ಉತ್ತರ ಹೇಳೋದಿಲ್ಲ ಇಲ್ಲಿದ್ದಾನೆ ಅಂತ. ಯಾಕೆಂದರೆ ಅವರು ಕಂಡವರು ಅಲ್ವಾ? ವಿವೇಕಾನಂದರು ಪರಮಹಂಸರ ಹತ್ರ ಈ ಪ್ರಶ್ನೆ ಕೇಳಿದರು, ನೋಡಿದ್ದೀರಾ ನೀವು ಅಂತ. ಹೌದು ಅಂದರು ಅವರು. ತೋರಿಸ್ತೀರಾ ಅಂತ ಕೇಳಿದರು, ತೋರಿಸ್ತೇನೆ ಅಂದರು. ಆದರೆ ಬೆರಳಿಟ್ಟಿವನೇ ದೇವರು ಅಂತ ತೋರಿಸ್ಲಿಲ್ಲ, ಯಾಕೆಂದರೆ ತೋರ್ಸೋಕ್ಕೆ ಬರೋದಿಲ್ಲ. ಆ ಹಂತದಲ್ಲಿ ವಿವೇಕಾನಂದರಿಗೆ ಇದನ್ನು ಹೇಳಿದರೆ ಅರ್ಥ ಆಗೋಲ್ಲ ಅಂತ ಗೊತ್ತಿತ್ತು ಪರಮಹಂಸರಿಗೆ. ನಾ ತೋರಿಸ್ತೇನೆ ಅಂತ ಹೇಳಿದ್ದೇನೆ, ಬೆರಳಿಟ್ಟು ತೋರಿಸ್ತೇನೆ ಅಥವಾ ಕಣ್ಬಿಟ್ಟು ನೋಡು ಅಂತ ಹೇಳ್ತೇನೆ ಅಂತ ಏನಾದ್ರು ಹೇಳಿದ್ರು. ಅವ್ರು ಹೇಳಿದ್ರು ತೋರಿಸ್ತೇನೆ. ತೋರಿಸಿದಾಗ ಏನಾಗುತ್ತೆ, ಅನುಭವಕ್ಕೆ ಬರುತ್ತೆ. ನಿನಗೆ ಅನುಭವಕ್ಕೆ ಬರುವ ಹಾಗೆ ಮಾಡ್ತೇನೆ. ಇದು ತೋರಿಸ್ತೇನೆ ಅನ್ನೋದಕ್ಕೆ ಉತ್ತರ. ಹಾಗೆಯೇ ದೇವರು ಎಲ್ಲಿದ್ದಾನೆ ಅಂತ ಕೇಳಿದರೆ ಏನು ಉತ್ತರ ಹೇಳಬೇಕು ನಾವು? ಒಂದು ಸಲ ಸಂಸ್ಕೃತ ಸಾಹಿತ್ಯದಲ್ಲಿ ಬರುವಂಥ ಒಂದು ಕತೆ. ಒಬ್ಬರು ದೊಡ್ಡ ಪಂಡಿತರು ಇದ್ದರಂತೆ. ಅವರ ಹತ್ರ ಬಹಳಷ್ಟು ಜನ ಅಧ್ಯಯನಕ್ಕೋಸ್ಕರ ಬರುತ್ತಿದ್ದರು. ಬಂದವರಿಗೆಲ್ಲರಿಗೂ ಅವರೊಂದು ಪ್ರಶ್ನೆ ಕೇಳ್ತಿದ್ದರು. ನೋಡು, ಒಂದು ಪ್ರಶ್ನೆ ಕೇಳ್ತೇನೆ, ಒಂದು ವಾಕ್ಯದಲ್ಲಿ ಉತ್ತರ ಹೇಳು. ನಿನ್ನ ಉತ್ತರ ಸರಿಯಾಗಿದ್ದರೆ ನಿನ್ನನ್ನು ಶಿಷ್ಯ ಆಗೋದಕ್ಕೆ ಅರ್ಹ ಅಂತ ಸ್ವೀಕಾರ ಮಾಡ್ತೇನೆ, ಅಲ್ಲದಿದ್ದರೆ ಬೇರೆಯವ್ರ ಹತ್ರ ಹೋಗುವಂತ. ಅಷ್ಟೇ. ಎಲ್ಲರಿಗೂ ಒಂದೇ ಪ್ರಶ್ನೆ ಕೇಳ್ತಿದ್ರು, ಏನಪ್ಪ, ದೇವರು ಎಲ್ಲಿದ್ದಾನೆ? ಅಷ್ಟೇ, ಇದೇ ಪ್ರಶ್ನೆ. ಈ ಪ್ರಶ್ನೆ ಕೇಳಿದ ತಕ್ಷಣ ಎಲ್ಲರೂ ತಡಬಡಿಸಿ ಹೋಗ್ತಿದ್ದರು, ಉತ್ತರ ಹೇಳಲಿಕ್ಕಾಗದೆ ವಾಪಸ್ ಹೋಗ್ತಿದ್ರು. ಒಂದು ಸಲ ಒಬ್ಬಾತ ಬಂದ ವಿದ್ಯಾರ್ಥಿ ಇದೇ ಪ್ರಶ್ನೆ ಕೇಳಿದರು. ಆಗ ಈ ಪ್ರಶ್ನೆ ಕೇಳಿದಾಗ ಆತ ಉತ್ತರ ಹೇಳಿದಂತೆ, ದೇವರು ಎಲ್ಲಿಲ್ಲ. ನೀವು ಒಂದು ವಾಕ್ಯದಲ್ಲಿ ಪ್ರಶ್ನೆ ಕೇಳಿದ್ದೀರಿ, ನಾನು ಒಂದು ವಾಕ್ಯದಲ್ಲಿ ಉತ್ತರ ಹೇಳಿದ್ದೇನೆ. ದೇವರು ಎಲ್ಲಿದ್ದಾನೆ ಅಂತ ನೀವು ಕೇಳಿದ್ದೀರಿ, ಇದಕ್ಕೆ ಉತ್ತರ ದೇವರು ಎಲ್ಲಿಲ್ಲ ಅಂತ ನೀವೇ ಹೇಳಬೇಕು. ನಾಳೆಯಿಂದ ಪಾಠಕ್ಕೆ ಬಾ ಅಂತ ಹೇಳಿದರು ಅವರು. ಅಷ್ಟೇ. ಅಂದರೆ ಭಗವಂತ ಎಲ್ಲ ಕಡೆಗೂ ಇದ್ದಾನೆ. ಆಯಿತು, ಆ ವಿಚಾರ ಹಾಗಿರಲಿ. ಹಾಗಿದ್ದರೆ ಈಗ ನಾವೇನು ಮಾಡ್ತೇವೆ, ಎಲ್ಲ ಕಡೆಗೂ ಭಗವಂತ ಇದ್ದಾನೆ ಅಂತ ಆದಮೇಲೆ ಕಾಶಿಗೆ ಯಾಕೆ ಹೋಗ್ತೇವೆ, ತಿರುಪತಿಗೆ ಯಾಕೆ ಹೋಗ್ತೇವೆ, ಮತ್ತು ರಾಮೇಶ್ವರಕ್ಕೆ ಯಾಕೆ ಹೋಗ್ತೇವೆ, ಇನ್ನೊಂದು ಕಡೆ ಹೋಗ್ತೇವೆ ಅಲ್ವಾ? ಅಲ್ಲೆಲ್ಲ ಯಾಕೆ ಹೋಗ್ತೇವೆ ಅಂದರೆ ಅಲ್ಲೆಲ್ಲ ಇರೋದು ಭಗವಂತನ ಬ್ರ್ಯಾಂಚಸ್ಗಳು. ಅದು ಯಾವುದೋ ಅವನ ಹೆಡ್ ಆಫೀಸ್ ಅಲ್ಲ. ಅವನ ಹೆಡ್ ಆಫೀಸ್ ಯಾವುದು ಕೇಳಿದರೆ ಹೃದ್ದೇಶೇ ಅರ್ಜುನ ತಿಷ್ಠತಿ. ಹಾಗಾಗಿ ನೀನು ಅವನ ಈ ಶಾಖಾ ಕೇಂದ್ರಗಳಿಗೆ ಹೋದರೆ ಅವನು ಸಿಗಬಹುದು, ಸಿಗದೇನೂ ಇರಬಹುದು. ಆದರೆ ಇಲ್ಲಿ ಮಾತ್ರ ಯಾವಾಗಲೂ ಸಿಕ್ಕೇ ಸಿಗ್ತಾನೆ. ಅದರೊಳಗೂ ವಿಶೇಷವಾಗಿ ಮನುಷ್ಯ ಶರೀರದಲ್ಲಿ ಅದಕ್ಕೆ ವ್ಯವಸ್ಥೆ ಹೆಚ್ಚಾಗಿ ಇದೆ ಅಂತ. ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಹೃದಯ ಅಂದರೆ ಮನಸ್ಸು ಎನ್ನುವಂಥ ಅರ್ಥವೂ ಉಂಟು. ಆದರೆ ಆ ಹೃದಯದ ಜೊತೆಗೆ ದೇಶ ಎನ್ನುವಂಥ ಒಂದು ಪದ ಸೇರಿದಾಗ ಹೃದ್ದೇಶ ಅಂತಾಯ್ತಲ್ಲ, ಆಗ ಅದಕ್ಕೆ ಈ ಹೃದಯ ದಹರಾಕಾಶ ಅಂತ ಅದಕ್ಕೆ ಅರ್ಥ. ಅಲ್ಲಿ ಭಗವಂತ ಸದಾ ಇರ್ತಾನೆ ಅಂತ. ಅವನ ಇರುವಿಕೆಯಿಂದಾಗಿ ಈ ದೇಹ ಕೆಲಸ ಮಾಡ್ತಾನೆ ಇರ್ತದೆ. ಹಾಗಾಗಿ ಭಗವಂತ ಇಲ್ಲಿ ನಿರಂತರ ಇರ್ತಾನೆ. ಅವನ ಇರುವಿಕೆಯಿಂದಾಗಿ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಎಲ್ಲವೂ ಸಹ ಕೆಲಸ ಮಾಡ್ತಾನೇ ಇರ್ತವೆ. ಆಯಿತು, ಅಲ್ಲಿದ್ದಾನೆ. ಇದ್ದವನು ಏನು ಮಾಡ್ತಾನೆ ಅಂದರೆ ಭಗವಂತ ಉತ್ತರಾರ್ಧದಲ್ಲಿ ಅದಕ್ಕೆ ಉತ್ತರ ಹೇಳ್ತಾನೆ. ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಈಗ ಪ್ರಶ್ನೆ ಇಷ್ಟೇ, ಇಲ್ಲೊಂದು ಚಕ್ರ ಇದೆ. ಆ ಚಕ್ರಕ್ಕೆ ಹೀಗೆ ಅರೆ ಕೀಲುಗಳಿದ್ದಾವೆ. ಹೀಗೆ ಈ ಎತ್ತಿನ ಗಾಡಿಯ ಚಕ್ರಕ್ಕೆ ಮಧ್ಯದಲ್ಲಿ ಇರ್ತಾವಲ್ಲ ಅರೆ ಕೀಲುಗಳು, ಹಾಗೆ
ಆ ಯಾವುದೋ ಒಂದು ಕೀಲಿನ ಮೇಲೆ, ಅರೆಕೀಲಿನ ಮೇಲೆ ಒಂದು ಇರುವೆ ಕುಳಿತಿದೆ. ಈಗ ಆ ಚಕ್ರವನ್ನು ತಿರುಗಿಸಿದರೆ ಆ ಇರುವೆನೂ ತಿರುಗುತ್ತೋ ಇಲ್ವೋ? ತಿರುಗತ್ತೆ. ಆ ಚಕ್ರ ಹೇಗೆ ತಿರುಗುತ್ತೋ ಅದು ಹಾಗೆ ತಿರುಗತ್ತೆ. ಚಕ್ರ ಕ್ಲಾಕ್ ಶೇಪಲ್ಲಿ ತಿರುಗಿದರೆ ಹಾಗೆ ತಿರುಗತ್ತೆ, ಅಥವಾ ವಿರುದ್ಧವಾಗಿ ತಿರುಗಿದರೆ ಹಾಗೆ ತಿರುಗತ್ತೆ. ಅಲ್ಲಿಗೆ ಅಲ್ಲಿ ಕುಳಿತಿರುವಂತಹ ಇರುವೆಯ ಇರುವಿಕೆ ಚಕ್ರದ ಸಂಚಾರವನ್ನು ಅವಲಂಬಿಸಿಕೊಂಡಿದೆ ಅಲ್ವಾ? ಇದು ಒಂದು ಉದಾಹರಣೆ. ಅದಿಲ್ಲೇ ಇನ್ನೊಂದು ಉದಾಹರಣೆ ಕೊಡ್ತೇನೆ. ಇಲ್ಲಿ ಒಂದು ಹಸು ಇದೆ ಮುಂದ್ಗಡೆ ರಸ್ತೆಯಲ್ಲಿ. ತ್ಯಾಗರಾಜನಗರದಿಂದ ಅದು ಬರ್ತಾ ಇದೆ, ದೊಡ್ಡ ಗಣಪತಿ ದೇವಸ್ಥಾನದ ಕಡೆಗೆ ಹೋಗ್ತಾ ಇದೆ. ಆ ಹಸುವಿನ ಈ ಕೊಂಬಿನ ಹತ್ತಿರ ಒಂದು ಉಣುಗು ಇದೆ. ಉಣುಗು ಒಂದು ಗೊತ್ತಲ್ಲ, ಹಸುಗಳ ದೇಹದಲ್ಲಿ ಜನ್ಮ ತಾಳುವಂತಹ ಒಂದು ಕ್ರಿಮಿ. ಅದು ಏನು ಮಾಡಿದೆ, ಒಂದು ದಿವಸ ಅದಕ್ಕೆ ಇದ್ದಕ್ಕಿದ್ದ ಹಾಗೆ ಆಲೋಚನೆ ಬಂತು. ಏನು ಅಂದರೆ, ನಾನು ದೊಡ್ಡ ಗಣಪತಿ ದೇವಸ್ಥಾನದಿಂದ ತ್ಯಾಗರಾಜನಗರದ ಕಡೆಗೆ ಹೋಗಬೇಕು ಅಂತ ಬಂತು ಅದಕ್ಕೆ ಯೋಚನೆ. ಆದರೆ ಆವತ್ತು ಆ ಹಸು ಏನು ಮಾಡ್ತಾ ಇದೆ ಅಂತ ಕೇಳಿದರೆ, ತ್ಯಾಗರಾಜನಗರದಿಂದ ಈ ಕಡೆಗೆ ಬಸವನಗುಡಿ ಕಡೆಗೇ ಬರ್ತಾ ಇದೆ. ಪ್ರಶ್ನೆ ಇಷ್ಟೇ, ಈಗ ಆ ಕ್ರಿಮಿಯ ಗಮನ ಅದು ಅಂದ್ಕೊಂಡ ಹಾಗೇನೆ ಬಸವನಗುಡಿಯಿಂದ ತ್ಯಾಗರಾಜನಗರದ ಕಡೆಗೆ ಹೋಗುತ್ತೋ ಅಥವಾ ತ್ಯಾಗರಾಜನಗರದಿಂದ ಗಣಪತಿ ದೇವಾಲಯದ ಕಡೆಗೆ ಬರುತ್ತೋ? ಹೌದು ತಾನೇ? ಹಾಗಾಗಿ ಅದರ ಇರುವಿಕೆ ಹಸುವಿನ ಇರುವಿಕೆಯನ್ನು ಅವಲಂಬಿಸ್ಕೊಂಡಿದ್ದಾದ್ದರಿಂದ ಅದು ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಅದು ಹೋಗಲೇಬೇಕು. ಅದು ಕನ್ನಡದಲ್ಲಿ ತಮಾಷೆ ಹೇಳ್ತಲ್ಲ, ಒಳ್ಳೆ ಎತ್ತಿನ ಜೊತೆಗೆ ಬಾಲ ಹೋದಂಗೆ ಹೋಗ್ತಿದ್ದಾನೆ ಅಂತ. ಯಾಕೆಂದರೆ ಬಾಲಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ, ಎತ್ತು ಹೋದಲ್ಲೆಲ್ಲ ಬಾಲ ಹೋಗ್ತಾ ಇರುತ್ತೆ. ಹಾಗೆಯೇ ಈ ಚಕ್ರವನ್ನು ತಿರುಗಿಸೋನಿದ್ದಾನಲ್ಲ, ನೀನು ಈ ಚಕ್ರವ ತಿರುಗಿಸುವವನನ್ನು ಸೇರಿದರೆ ಚಕ್ರದ ಸಂಚಾರದಿಂದ ತಪ್ಪಿಸಿಕೊಳ್ತೀಯೆ. ಚಕ್ರವನ್ನು ತಿರುಗಿಸುವವನು ಯಾರು ಅಂದರೆ, ಬಹಳ ರಹಸ್ಯವಾಗಿ ಹೇಳ್ತಾನೆ ಭಗವಂತ, ಈಶ್ವರ ಅಂತ. ಈಶ್ವರ ಅನ್ನೋದಕ್ಕೆ ಅರ್ಥ ಏನು? ನಾನು ಬಹಳ ಹಿಂದಿನ ಸಂದರ್ಭದಲ್ಲಿ ಹೇಳಿದ್ದೇನೆ, ಮತ್ತು ಪುನಃ ಅಪ್ಪಟ ವೇದಾಂತ ವಿಚಾರ. ಭಗವಂತ ಅಂದರೆ ಬ್ರಹ್ಮ ನಿರ್ಗುಣ ನಿರಾಕಾರ, ಅವನಲ್ಲಿ ಒಂದು ಅನಿರ್ವಚನೀಯವಾದ ಶಕ್ತಿ ಉಂಟು, ಅದಕ್ಕೆ ಪ್ರಕೃತಿ ಅಂತ ಹೆಸರು. ಆ ಮೂಲ ಪ್ರಕೃತಿ ಅಂತ ಹೆಸರು. ಆ ಮೂಲ ಪ್ರಕೃತಿ ಸತ್ವ, ರಜಸ್ಸು, ತಮಸ್ಸು ಈ ಮೂರು ಗುಣಗಳಿಂದ ಕೂಡಿದೆ. ಅದರೊಳಗೆ ಆ ಮೂಲ ಪ್ರಕೃತಿಯ ಪ್ರತಿಬಿಂಬ ಕೇವಲ ಸತ್ವಗುಣದಲ್ಲಿ ಮಾತ್ರ ಬಿದ್ದಾಗ ಅದಕ್ಕೆ ಮಾಯೆ ಅಂತ ಹೆಸರು. ಆ ಮೂರು ಗುಣಗಳು ಮಿಶ್ರಿತವಾಗಿ ಬಿದ್ದಾಗ, ಮಿಶ್ರಿತವಾದ ಸ್ಥಿತಿಗೆ ಅಜ್ಞಾನ ಅಂತ ಹೆಸರು. ಈಗ ಆ ಚೈತನ್ಯದ ಪ್ರತಿಫಲನ ಸತ್ವಗುಣದಲ್ಲಿ ಮಾತ್ರ ಆದಾಗ ಆ ಸತ್ವಗುಣದಲ್ಲಿ ಪ್ರತಿಫಲಿತವಾದ ಚೈತನ್ಯಕ್ಕೆ ಈಶ್ವರ ಅಂತ ಹೆಸರು. ಅಲ್ಲಿಗೇನು ಹೇಳ್ದಂಗಾಯಿತು, ಈಶ್ವರ ಅಂದ ತಕ್ಷಣ ಮಾಯೆಯಿಂದ ಕೂಡಿದವನು ಅವನೇ ಜಗತ್ಕಾರಣ. ಹೌದು ತಾನೆ? ಹಾಗಾಗಿ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಅನ್ನುವ ಮಾತಿನಿಂದ ಈಶ್ವರ ಇದ್ದಾನೆ ಅಂತ ಹೇಳಿದ್ರಿಂದಲೇ ಅವನ ಶಕ್ತಿಯಾದಂಥ ಮಾಯೆ ಈ ಸಂಸಾರದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಅದರಿಂದಾಗಿಯೇ ಇದರ ಭ್ರಮಣ ಆಗ್ತಾ ಇರುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ, ಈ ಮಾಯೆ ಸಂಸಾರ ಚಕ್ರವನ್ನು ತಿರುಗಿಸ್ತಾ ಇದ್ದಾಗ ಅವನು ನೋಡ್ತಾ ಇರ್ತಾನೆ. ಈಗ ನೀನು ಆ ಚಕ್ರದ ಮೇಲೆ ಕುಳಿತಿದ್ದೀಯ, ನೀನು ಬ್ರಹ್ಮಾಂಡ ಚಕ್ರ, ಹುಟ್ಟು ಸಾವು ಎನ್ನುವ ಚಕ್ರ. ಇದರಿಂದ ಬಿಡಿಸ್ಕೊಳ್ಬೇಕು ಅಂತಾದರೆ ಆ ಚಕ್ರ ತಿರುಗುವ ಹಾಗೆ ಮಾಡಿದ್ದಾಳಲ್ಲ ಮಾಯೆ, ಅದರ ಹತ್ರ ಹೋದು ಅದೇನೂ ಸಹ ಕೆಲಸ ಮಾಡೋಲ್ಲ. ಅದನ್ನು ನೋಡ್ತಾ ಇದ್ದಾನಲ್ಲ ಪಕ್ಕದಲ್ಲಿ ಸಾಕ್ಷಿ, ಅವನನ್ನು ಸೇರು,
ಆಗ ಏನಾಗುತ್ತೆ ಕೇಳಿದ್ರೆ ಈ ಭ್ರಮಣದಿಂದ ನೀನು ತಪ್ಪಿಸ್ಕೊಂಡು ಬಿಡ್ತೀಯ ಅಂತ, ಹುಟ್ಟು ಸಾವುಗಳಿಂದ ತಪ್ಪಿಸ್ಕೊಳ್ತೀಯ ಅಂತ. ಹಾಗಾಗಿ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ, ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಅದರ ಜೊತೆಗೆ ಇನ್ನೊಂದು ಮಾತು ಹೇಳ್ತಾನೆ ಭಗವಂತ. ಭಗವಂತ ಎಲ್ಲಿದ್ದಾನೆ, ನಾನು ಆಗ ಹೇಳಿದ ವಿಚಾರಕ್ಕೆ ಇನ್ನೊಮ್ಮೆ ಬರ್ತೇನೆ ಬೇರೆ ಮುಖದಲ್ಲಿ. ಅಂದರೆ ಸರ್ವಭೂತಾನಾಂ ಹೃದ್ದೇಶೇ, ಎಲ್ಲ ಭೂತಗಳ ಹೃದಯದಲ್ಲೂ ಇದ್ದಾನೆ. ಎಲ್ಲ ಭೂತ ಅಂದರೆ ಜಡಚೇತನಗಳಲ್ಲೂ ಅವನು ಇದ್ದಾನೆ. ಹಾಗಿದ್ರೆ ಹಸುಗಳಲ್ಲಿ, ಪಶುಗಳಲ್ಲಿ, ಪ್ರಾಣಿಗಳಲ್ಲಿ ಇದ್ದಾನೆ. ಮತ್ತು ಮರದಲ್ಲಿ, ಕಲ್ಲುಗಳಲ್ಲಿ, ನೀರಿನಲ್ಲಿ, ಎಲ್ಲದರಲ್ಲೂ ಅವನಿದ್ದಾನೆ. ಪ್ರಶ್ನೆ ಇಷ್ಟೇ, ಮನುಷ್ಯ ಬಹಳ ಸಾಧನೆ ಮಾಡಿದರೆ ಅವನ ಇರುವಿಕೆಯ ಅರಿವು ಬಂದೀತು, ಅವುಗಳಿಗೆ ಯಾಕೆ ಆ ಅರಿವು ಬರೋದಿಲ್ಲ? ಜಡಚೇತನಗಳಲ್ಲೂ ಅವನಿದ್ದಾನೆ, ಮರದಲ್ಲೂ ಇದ್ದಾನೆ, ಬಂಡೆಯಲ್ಲೂ ಇದ್ದಾನೆ. ಭಗವಂತ ಹೇಳ್ತಾನೆ ಸರ್ವಭೂತಾನಾಂ ಹೃದ್ದೇಶೇ ಈಶ್ವರ ಅಸ್ತಿ, ಇದ್ದಾನೆ ಅಂತ. ಆದರೆ ಮನುಷ್ಯ ದೇಹದಲ್ಲಿ ಇದ್ದಂತಹ ಚೈತನ್ಯದ ಅರಿವು ನಮಗೆಲ್ಲರಿಗೂ ಬರ್ತದೆ. ಬೇರೆ ವಸ್ತುಗಳಲ್ಲಿ ಇರುವಂತಹ ಚೈತನ್ಯದ ಅರಿವು ನಮಗೆ ಬರುವುದಿಲ್ಲ. ಅವುಗಳಿಗೂ ಬರುತ್ತೋ ಇಲ್ಲೋ ಹೇಳೋಕ್ಕಾಗೋಲ್ಲ. ಯಾಕೆ ಹೀಗೆ ಅಂದರೆ, ಇದಕ್ಕೆ ಶಾಸ್ತ್ರದ ಸಮಾಧಾನ ಏನು ಅಂದರೆ, ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತ ಇದ್ದಾನೆ. ಆದರೆ ಆ ಭಗವಂತನ ಇರುವಿಕೆಯನ್ನು ಹಿಡಿದು ತೋರಿಸುವ ಇನ್ಸ್ಟ್ರುಮೆಂಟ್ ಮನುಷ್ಯ ದೇಹದಲ್ಲಿ ಹೆಚ್ಚಾಗಿ ಇದೆ. ಅದನ್ನು ಅಂತಃಕರಣ ಅಂತ ಶಾಸ್ತ್ರದ ಪಾರಿಭಾಷಿಕ ಶಬ್ದದಲ್ಲಿ ಕರೀತಾರೆ. ಮನುಷ್ಯ ದೇಹದಲ್ಲಿರುವಂಥ ಅಂತಃಕರಣ ಅದು ಏನಾಗುತ್ತೆ ಅಂದರೆ, ಒಂದು ರೀತಿಯಲ್ಲಿ 100 ವ್ಯಾಟ್ ಬಲ್ಬ್ ಇದ್ದ ಹಾಗೆ. ಅವುಗಳ ಹೃದಯದಲ್ಲಿರುವ ಅಂತಃಕರಣ 0 ಕ್ಯಾಂಡಲ್ ಬಲ್ಬ್ ಇದ್ದ ಹಾಗೆ. ಹಾಗಾಗಿ ಈ ಹಿನ್ನೆಲೆಯಲ್ಲೇ ಜೆ.ಸಿ. ಬೋಸ್ ಸಸ್ಯಗಳು ಸಹ ಉಸಿರಾಡ್ತವೆ, ಬದುಕ್ತವೆ ಅಂತೆಲ್ಲ ಹೇಳಿದ್ರಲ್ಲ, ಅಲ್ಲೂ ಇದ್ದಾನೆ ಭಗವಂತ. ಆದರೆ ಅವುಗಳ ಅಂತಃಕರಣ ಉಂಟಲ್ಲ, ಅದು ಬಹಳ ದುರ್ಬಲವಾದದ್ದು. ಹಾಗಾಗಿ ತಮ್ಮ ನೋವನ್ನು, ನಲಿವನ್ನು ಪ್ರಕಟಪಡಿಸುವ ಶಕ್ತಿ ಅವುಗಳಿಗೆ ಇಲ್ಲ. ವಿಜ್ಞಾನಿಗಳು ಹೇಳ್ತಾರೆ, ಎಷ್ಟೋ ವರ್ಷಗಳ ಕಾಲ ಕಳೆದಾಗ ಕಲ್ಲು ಸಹ ಬೆಳೀತದೆ ಅಂತ. ಅಲ್ಲಗಳಿಲ್ಲ ನಾವು. ಯಾಕೆ? ಅಲ್ಲೂ ಸಹ ಚೇತನದ ಅಂಶ ಉಂಟು. ಆದರೆ ಇದ್ದಂಥ ಅಂಶವನ್ನು ಹಿಡಿದು ಪ್ರಕಟಪಡಿಸುವಂಥ ಅಂತಃಕರಣ ಬಹಳ ದುರ್ಬಲವಾಗಿರುತ್ತದೆ. ಹೀಗೆ ಪ್ರತಿಯೊಂದು ವಸ್ತುವಿನಲ್ಲೂ ಸಹ ಆತ ಇದ್ದೇ ಇದ್ದಾನೆ. ಭಗವಂತನ ಮಾತು ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಮತ್ತು ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ, ಎಲ್ಲರನ್ನೂ ಈ ಯಂತ್ರಕ್ಕೆ ಕಟ್ಟಿದ ಹುಳುವಿನ ಹಾಗೆ ತಿರುಗಿಸ್ತಾ ಇರ್ತಾನೆ. ಅದು ಯಾವ ಯಂತ್ರ ಆಗಿದ್ರೆ ಜನನ ಮರಣ ರೂಪವಾದ ಯಂತ್ರ. ಅದರಿಂದ ತಪ್ಪಿಸ್ಕೊಳ್ಬೇಕು ಅಂತಾದರೆ ಆ ಯಂತ್ರವನ್ನು ತಿರುಗಿಸ್ತಾ ಇರುವಂಥ ಮಾಯೆ ಅಲ್ಲ, ಅದಕ್ಕೂ ಹಿಂದೆ ಆಕೆಗೆ ಆಶ್ರಯ ಕೊಟ್ಟ ಅವನನ್ನು ಸೇರಿದಾಗ ಈ ಚಕ್ರಭ್ರಮಣದಿಂದ ಬಿಡುಗಡೆ ಆಗತ್ತೆ. ಇದಿಷ್ಟು ಈ ಶ್ಲೋಕಕ್ಕೆ ಇವತ್ತು ಹೇಳಿದ ಅರ್ಥ. ಅಂದ ಮಾತ್ರಕ್ಕೆ ಮುಗಿದು ಹೋಯಿತು ಅಂತ ಅಲ್ಲ. ಹಾಗಾಗಿ ಇದರ ಅವಶಿಷ್ಟವಾದ ವಿಚಾರವನ್ನು ನಾಳೆ ಮತ್ತು ಪುನಃ 6:15 ಸೇರಿದಾಗ ನೋಡಿ ಮುಂದಿನ ಶ್ಲೋಕದ ಚಿಂತನೆ ಮಾಡೋಣ. ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.